ಬಂಧುಗಳೇ ನಮಸ್ಕಾರ. ನಾನು ಇಂದಿರಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ಮಹಿಳಾ ಘಟಕದ ಉಸ್ತುವಾರಿ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಮುಕ್ತವಾಗಿ ಹೆಣ್ಮಕ್ಳು ರಾಜಕಾರಣಕ್ಕೆ ಯಾಕೆ ಬರಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಅರಿವು ಮೂಡಿಸಬೇಕು, ಮತ್ತೆ ಹೆಚ್ಚು ಹೆಣ್ಮಕ್ಳನ್ನ ಪ್ರಾಮಾಣಿಕವಾದ ರಾಜಕಾರಣಕ್ಕೆ KRS ಪಕ್ಷಕ್ಕೆ ಆಹ್ವಾನ ಮಾಡಬೇಕು ಅಂತ ಹೇಳಿ ಈ ಒಂದು ಲೈವ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ದುರುದ್ದೇಶದ ಕಾರಣಕ್ಕಾಗಿ ಮಾಡ್ತಾ ಇಲ್ಲ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ಸಮಾಜ ಸಮಾನತೆಯನ್ನ ಬಯಸ್ತಾ ಇದೆ. ಒಂದು ಮಹಿಳೆಯರಿಗೆ ಆರ್ಥಿಕ ಸ್ಥಿತಿಯನ್ನ ಸದೃಢಗೊಳಿಸಬೇಕು ಅಂತ ಬಯಸ್ತಾ ಇದೆ. ಮಹಿಳೆಯರಿಗೆ ಏನು ಕೆಲಸಕ್ಕೆ ಹೋಗಿರುವಂತಹ ಕಡೆಗಳಲ್ಲಿ ಸಮಾನವಾಗಿ ವೇತನ ನೀಡಬೇಕು ಅಂತ ಬಯಸ್ತಾ ಇದೆ. ಮಹಿಳೆಯರ ಆಲೋಚನೆಗಳಿಗೆ ಸಮಾನವಾದ ಪ್ರಾಮುಖ್ಯತೆ ಸಿಗಬೇಕು ಅಂತ ಬಯಸ್ತಾ ಇದೆ. ಮಹಿಳೆಯರಿಗೆ ಒಂದು ಒಂದು ಡ್ರೆಸ್ ಹಾಕೋದ್ರಲ್ಲೂ ಒಂದು ಸಮಾನತೆ ಬೇಕು ಅಂತ ಬಯಸ್ತಾ ಇದೆ. ಒಟ್ಟಾರೆ ಎಲ್ಲಾ ಕ್ಷೇತ್ರಗಳಿಗೂ ಮಹಿಳೆಯರು ಅಂತಂದ್ರೆ ಯಾಕೆ ತಾರತಮ್ಯ ಮಾಡಬೇಕು? ನಾವು ಯಾವ್ದ್ರಲ್ಲಿ ಕಡಿಮೆ ಇದೀವಿ? ನಾವು ಪುರುಷರ ಸಮಾನವಾಗಿ ಬದುಕುವಂತಹ ಎಲ್ಲ ಯೋಗ್ಯತೆಗಳು ಅರ್ಹತೆಗಳು ನಮಗಿದೆ. ನಮ್ಮನ್ನ ಸಮಾನವಾಗಿ ಟ್ರೀಟ್ ಮಾಡಿ ಅಂತ ಹೇಳಿ ಸಮಾಜಕ್ಕಾಗ್ಲಿ ಅಥವಾ ರಾಜಕಾರಣದಲ್ಲಾಗ್ಲಿ ಅಥವಾ ಯೋಜನೆಗಳಲ್ಲಾಗ್ಲಿ ಅಥವಾ ಸ್ಕೀಮ್ಗಳಲ್ಲಾಗ್ಲಿ ಇವತ್ತು ಮಹಿಳೆಯರು ಆರ್ಥಿಕವಾಗಿ ಭೌತಿಕವಾಗಿ ರಾಜಕಾರಣದಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸದೃಢ ಆಗೋದಿಕ್ಕೆ ಪ್ರತಿಯೊಂದು ಹೆಣ್ಮಗು ಬಯಸ್ತಾ ಇದೆ. ಅದೇ ನಿಟ್ಟಿನಲ್ಲಿ ಪ್ರತಿಯೊಂದು ಹೆಣ್ಮಗುವಿಗೂ ಏನೇ ಒಂದು ಕೆಲಸ ಕಾರ್ಯಗಳು ಅಂತ ಬಂದಾಗ ಏನೇ ಒಂದು ಕೆಲಸ ಮಾಡಿದ್ರು ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂತಹ ಎಲ್ಲಾ ತರಹದ ನಿಲುವುಗಳು ಹೆಣ್ಣು ಮಕ್ಕಳಲ್ಲಿ ಆ ಸಾಮರ್ಥ್ಯ, ಆ ಯೋಗ್ಯತೆ, ಅರ್ಹತೆಗಳು ಇವತ್ತು ಬಹಳಷ್ಟು ಬೆಳವಣಿಗೆ ಆಗಿದೆ. ಆ ಸಾಮರ್ಥ್ಯನೂ ಸಹ ಪ್ರತಿಯೊಂದು ಹೆಣ್ಣು ಮಗುವಿನಲ್ಲೂ ಇದೆ. ಇವತ್ತು ಪ್ರಮುಖ ವಿಚಾರಗಳು ಮಾತನಾಡಬೇಕು ಅಂತ ಹೊರಟಾಗ ಮೊದಲನೇದಾಗಿ ಉದಾಹರಣೆಗಳು ಕೆಲವೊಂದು ಕೊಡಬೇಕು, ನಮ್ಮ ಇತಿಹಾಸವನ್ನ ಒಂದಷ್ಟು ತಿಳಿಪಡಿಸಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಸ್ವತಂತ್ರ ಪೂರ್ವದಲ್ಲಿ ಏನು ಬ್ರಿಟಿಷರ ಕಾಲದಲ್ಲಿ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಹಾಗೂ ಸ್ವತಂತ್ರ ಬಂದ ಆದ್ಮೇಲೆ 3 ತರಹದ ವಿಂಗಡಣೆಯನ್ನ ಮಾಡ್ತಾ ಸ್ವತಂತ್ರ ಹೋರಾಟಗಾರರು ಬ್ರಿಟಿಷರು ಇದ್ದಾಗ ಅಥವಾ ರಾಜರು ಆಳ್ವಿಕೆಯನ್ನ ನಡೆಸ್ತಾ ಇರ್ಬೇಕಾದ್ರೆ ಎಷ್ಟು ಜನ ರಾಣಿಯರು ಹೋರಾಟದಲ್ಲಿ ಪಾಲ್ಗೊಂಡು ಯುದ್ಧಗಳನ್ನ ಮಾಡಿ ಆ ರಾಜ್ಯವನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆ ರಾಜ್ಯದ ಸಂಪತ್ತನ್ನ, ಆ ರಾಜ್ಯದ ನೆಲ ಜಲವನ್ನ, ಜನರನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹಲವಾರು ವೀರ ವನಿತೆಯರು ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೋರಾಟಗಳನ್ನ ಮಾಡಿ ಸ್ಫೂರ್ತಿಯಾಗಿ ಇವತ್ತಿನ ಸಮಾಜಕ್ಕೆ ಒಂದು ಇತಿಹಾಸಕಾರರಾಗಿ ಉಳ್ಕೊಂಡಿದ್ದಾರೆ. ಅದೇ ಒಂದು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಸಂಘಟನೆ ಆದಂತಹ ಒಂದು ಸಂಘಟನೆಯ ಇದರಲ್ಲಿ ಹಲವಾರು ಹೆಣ್ಮಕ್ಳು ಅವ್ರ ಜೊತೆಗೆ ನಿಂತ್ಕೊಂಡು ರಾಜಕೀಯದಲ್ಲಿ ಪ್ರವೇಶ ಅಂತ ಬಂದಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ನಂತರ ನಮ್ಗೆ ಜಯ ಸಿಕ್ಕಿದ ಕೂಡಲೇ ಸ್ವತಂತ್ರ ಸಿಕ್ಕ ಕೂಡಲೇ ರಾಜಕಾರಣ ಅನ್ನೋದು ಏನ್ ಪ್ರಾರಂಭ ಆಯ್ತು, ಅದರಲ್ಲಿ ಹಲವಾರು ಮಹಿಳಾ ಸಚಿವೆಯರು ಆದ್ರೂ ಮತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸದಲ್ಲಿ ತೊಡಸ್ಕೊಳ್ಳುವಂತಹ ಹೆಣ್ಮಕ್ಳು ಮುಂದಾಗಿದ್ರು. ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ಕಾಲದಿಂದಾನೇ ಹೆಣ್ಮಕ್ಳಿಗೆ ಧೈರ್ಯ ಇದೆ, ಆತ್ಮಸ್ಥೈರ್ಯ ಇದೆ, ಎಲ್ಲ ಇದೆ. ಆದ್ರೆ ಅವ್ರಿಗೆಲ್ಲ ಕೊಟ್ಟಿರುವಂತಹದ್ದು ಅವ್ರಿಗೆ ಇರುವಂತಹ ಧೈರ್ಯ ಎಲ್ಲ ಅವರ ಮನೆಯ ಕುಟುಂಬಸ್ಥರು. ಉದಾಹರಣೆಗೆ ಒಂದು ಹೆಣ್ಣು ಹೋರಾಟ ಮಾಡ್ತಾ ಇದೆ ಅಂತಂದ್ರೆ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿರುವಂತಹ ಅವರ ಗಂಡನಾಗ್ಲಿ ಅಥವಾ ಅವರ ಕುಟುಂಬಸ್ಥರಾಗ್ಲಿ ಅವ್ರು ಕೊಟ್ಟಿರುವಂತಹ ಸ್ಫೂರ್ತಿ, ಧೈರ್ಯ, ನೀನು ಮಾಡಬಲ್ಲೆ ಅನ್ನುವಂತಹ ಮೋಟಿವೇಶನ್ ಏನಿದೆ, ಈ ಒಂದು ಇದನ್ನ ಹಿಡ್ಕೊಂಡು
ಅವ್ರಿಗೆ ಸಿಕ್ಕಿರುವಂತಹ ಸ್ವತಂತ್ರವನ್ನ ಸದ್ಬಳಕೆ ಮಾಡಿಕೊಂಡು ಹತ್ತಾರು ಜನರ ಪರವಾಗಿ ಇವತ್ತು ಅವತ್ತಿನ ದಿನಗಳಲ್ಲಿ ಹೋರಾಟ ಮಾಡಿ ಮಹಿಳೆಯರಿಗೆ ಒಂದು ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಅವರ ಇತಿಹಾಸಗಳನ್ನೆಲ್ಲ ನಾವು ಓದ್ತಾ ಇದ್ರೆ ಇನ್ನೊಂದಷ್ಟು ಮೋಟಿವೇಶನ್ ಬರುತ್ತೆ, ಇನ್ನೊಂದಷ್ಟು ಹೋರಾಟಗಳು ಮಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ನಾವು ಅದೇ ತರಕ್ಕೆ ಹೆಸರು ಮಾಡ್ಬೇಕು. ಅಕ್ಕಿ ಕಾಳಲ್ಲಿ ಕಲ್ಲು ಹುಡುಕದಂಗೆ ಕಲ್ಲಿನ ರೀತಿ, ಕಲ್ಲು ಅಂತ ಹೇಳಿ ಹೇಗೆ ಪ್ರತ್ಯೇಕವಾಗಿ ನೋಡ್ತೀವೋ ಆ ರೀತಿಯಲ್ಲಿ ಒಂದು ಪ್ರತ್ಯೇಕವಾಗಿ, ಒಂದು ವಿಭಿನ್ನವಾಗಿ ಒಂದು ಹೆಸರು ಮಾಡೋದ್ರ ಕಡೆಗೆ ನಮ್ಮಿಂದ 4 ಜನಕ್ಕೆ ಅನುಕೂಲ ಆಗೋದ್ರ ಕಡೆಗೆ ಹೆಜ್ಜೆ ಹಾಕುವಂತಹ ಧೈರ್ಯ, ಆತ್ಮಸ್ಥೈರ್ಯ, ಸಾಮರ್ಥ್ಯ ಪ್ರತಿಯೊಂದು ಹೆಣ್ಣಲ್ಲೂ ಇದೆ. ಆದ್ರೆ ಇಲ್ಲಿ ಇತಿಹಾಸನ ಮುಂದೆ ವರಿಸ್ತೀನಿ, ಅದಾದ್ಮೇಲೆ ಮಾತಾಡೋಣ. ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಹೆಸರು, ಕೆಲವೊಬ್ಬರ ಹೋರಾಟಗಾರ್ತಿಯರ ಹೆಸರು ಹೇಳ್ಬೇಕಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕಾದೇವಿ, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವ್ರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅವರ 18ನೇ ವಯಸ್ಸಿಗೆ ಗಂಡನನ್ನ ಕಳ್ಕೊಂಡು ಅವರ ಮಗಳನ್ನ ಬೆನ್ನಿಗೆ ಹಾಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿ ಹಲವಾರು ಹೆಣ್ಮಕ್ಳಿಗೆ ಅಥವಾ ಯುವ ಜನಾಂಗಕ್ಕೆ ಸ್ಫೂರ್ತಿ ಆದಂತವ್ರು 23ನೇ ವಯಸ್ಸಿಗೆನೆ ಅವರು ಮರಣವನ್ನ ಹೊಂದಿರ್ತಾರೆ. ಅದರ ಜೊತೆಗೆ ಅರುಣಾ ಆಸಫ್ ಖಾಲಿ ಅನ್ನೋರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರ ಜೊತೆಗೆ ಭಾಗವಹಿಸಿರ್ತಾರೆ. ಅವ್ರಿಗೂ ತ್ರಿವರ್ಣ ಧ್ವಜ, ಮಹಾತ್ಮ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸ್ಬೇಕು ಅಂತ ಹೇಳಿ ಅವರು ಪ್ಲಾನ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅದು ಬ್ರಿಟಿಷರಿಗೆ ತಿಳಿದು ಅವ್ರಿಗೆ ಶಿಕ್ಷೆ ಜೈಲಿಗೆ ಹಾಕಿದಾಗ ಇವರು ಮುಂದೆ ಹೋಗಿ ಧೈರ್ಯವಾಗಿ ಮುನ್ನುಗ್ಗಿ ತ್ರಿವರ್ಣ ಧ್ವಜವನ್ನ ಎತ್ತಿ ಹಿಡಿದು ಹಾರಿಸ್ಬೇಕು ಅಂತ ಮುಂದೆ ಹೋಗ್ತಾರೆ. ಆಗ ಅವರು ಅವ್ರನ್ನ ಬಂಧಿಸೋದಿಕ್ಕೆ ಮುಂದಾದಾಗ ತಪ್ಪಿಸ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಒಂದು ಸೈನ್ಯ ಕಟ್ಟಿ ಹೋರಾಟವನ್ನ ಮಾಡುವಂತಹ ಕಡೆಗೆ ಹೆಜ್ಜೆ ಹಾಕ್ತಾರೆ. ಸೊ ಕಮಲಾದೇವಿ ಚಟ್ಟೋಪಾಧ್ಯಾಯ ಇವರು ಸ್ವತಂತ್ರ ಹೋರಾಟಗಾರ್ತಿ. ಅದೇ ನಿಟ್ಟಿನಲ್ಲಿ ಸ್ವತಂತ್ರ ಬಂದ ಆದ್ಮೇಲೆನೂ ಸಹ ಮಹಿಳಾ ಸಬಲೀಕರಣದ ಬಗ್ಗೆ, ಮಹಿಳೆಯರಿಗೆ ರಾಜಕೀಯವಾಗಿ, ಆರ್ಥಿಕವಾಗಿ ಸ್ವತಂತ್ರ ಕೊಡಿಸೋದ್ರ ಬಗ್ಗೆ, ಮತ್ತೆ ಬಾಲ್ಯ ವಿವಾಹಗಳ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥವ್ರು. ಹೀಗೆ ಹಲವಾರು ಜನ ಇವತ್ತು ಒಬ್ರು ಇಬ್ರು ಅಂತ ಹೇಳ್ಕೊಳ್ಳೋದಿಕ್ಕೆ ಬರೋದಿಲ್ಲ. ಅವಾಗಿಂದಾನು ಹಲವಾರು ಹೆಣ್ಮಕ್ಳು ಹೋರಾಟಗಳನ್ನ ಮಾಡ್ಕೊಳ್ತಾ ಹೋರಾಟದ ಹಾದಿಯಲ್ಲಿ ಸ್ಫೂರ್ತಿಯನ್ನ ನೀಡಿರುವಂತಹ ಸಾಕಷ್ಟು ಹೆಣ್ಮಕ್ಳ ಇತಿಹಾಸ ನೋಡಬಹುದು. ಇದು ಸ್ವತಂತ್ರ ಬಂದ ಬಿಗಿನಿಂಗ್ ಅಲ್ಲಿ ಮತ್ತೆ ಸ್ವತಂತ್ರದ ಪೂರ್ವದಲ್ಲಿ ನಾವು ಮಾತನಾಡಬೇಕು ಅಂತಂದ್ರೆ ಇವರೆಲ್ಲ ರಾಣಿಯರು, ಮತ್ತೆ ಸ್ವತಂತ್ರ ಹೋರಾಟಗಾರ್ತಿಯರು, ಮತ್ತೆ ಲಕ್ಷ್ಮೀ ಸೆನೆಗಲ್ ಅಂತ ಹೇಳಿ ಪ್ರಾಮುಖ್ಯತೆ ಹೊಂದಿರತಕ್ಕಂತ ಹೆಣ್ಣು, ಸುಭಾಷ್ ಚಂದ್ರ ಬೋಸ್ ರವರ ಜೊತೆಗೆ ಒಂದು ಸೈನ್ಯವನ್ನ ಕಟ್ಕೊಂಡು ಮುಂಚೂಣಿಯಲ್ಲಿ ಒಂದು ಸೋಲ್ಜರ್ ರೀತಿ, ಸೇನಾನಿ ತರ ಕೆಲಸ ಮಾಡಿ ಈ ಒಂದು ಭಾರತ ದೇಶಕ್ಕೆ ಒಂದು ವೀರವನಿತೆಯಾಗಿ ಉಳ್ಕೊಂಡಿರುವಂತಹ ಮತ್ತೊಬ್ಬ ಹೆಣ್ಣು ಮಗಳು. ಅದೇ ನಿಟ್ಟಿನಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಸೈನ್ಸ್ ರಂಗ ಅಂತ ತಗೊಂಡಾಗ ಕಲ್ಪನಾ ಚಾವ್ಲಾ ಅವರು, ಮತ್ತೆ ರಾಜಕಾರಣ ಅಂತ ತಗೊಂಡಾಗ ಇಂದಿರಾ ಗಾಂಧಿ ಅವರು, ಹಲವಾರು ಜನ ಈ ತರಕ್ಕೆ ಮುಂದೆ ಬಂದು ಹೆಸರು ಪಡ್ಕೊಂಡು ಒಂದು ಇತಿಹಾಸನ ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಇವತ್ತಿಗೂ ನಮ್ಮ ಕಣ್ಮುಂದೆ ಹಲವಾರು ಸಾಧನೆ ಮಾಡತಕ್ಕಂತಹ ಸಾಧನೆ ಹಾದಿಯಲ್ಲಿ ಒಂದು ಗುರಿ ಇಟ್ಕೊಂಡು ಒಂದು ವಿಭಿನ್ನವಾಗಿ ಬದುಕುವಂತಹ ಒಂದು ಸಮಾಜದಲ್ಲಿ ಅಥವಾ ವಿಭಿನ್ನವಾಗಿ ಬದುಕ್ತಾ ಇರುವಂತಹ ಹೆಣ್ಣು ಮಕ್ಕಳ ಮಧ್ಯೆ ನಾವೆಲ್ಲಾನು ಸಹ ಇವತ್ತು ಇದೀವಿ. ಹಾಗಾದ್ರೆ ಅವ್ರು ಯಾಕೆ ಆತರ ಮಾಡ್ತಾ ಇದ್ದಾರೆ, ಯಾಕೆ ಸಾಧನೆ ಅನ್ನುವಂತಹ ಒಂದು ಗುರಿ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ಹುಚ್ಚರಂತೂ ಅಲ್ಲ. ಇವತ್ತಿನ ದಿನಮಾನಗಳಲ್ಲಿ ಇದೆಲ್ಲದ್ರ ಬಗ್ಗೆನೂ ಹೋರಾಟ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಹೆಣ್ಮಕ್ಳಿಗೆ ಇವತ್ತು ಕಾನೂನು ಅಡಿಯಲ್ಲಿ ಅಥವಾ ಒಂದು ಕಾನೂನು ಹೆಣ್ಮಕ್ಳ ಪರವಾಗಿ ಇದೆ, ಹೆಣ್ಮಕ್ಳು ಹೋರಾಟ ಮಾಡಿ ಅವ್ರಿಗೆ ಬೇಕಾಗಿರುವಂತಹ ಸ್ವಾತಂತ್ರ್ಯವನ್ನ, ಅವ್ರಿಗೆ ಬೇಕಾಗಿರುವಂತಹ ಸೌಲಭ್ಯಗಳನ್ನ ಪಡ್ಕೊಳ್ಳೋದಿಕ್ಕೆ ಒಂದು ಕಾನೂನು ಇದೆ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ನೇರ ಹೊಣೆ.
ಕಾರಣ ಕೂಡ ಹೌದು. ಸೊ ಅವರು ನಮ್ಗೆ ಕೊಟ್ಟಿರುವಂತಹ ಕಾನೂನು ಅಡಿಯಲ್ಲಿ ಧೈರ್ಯವಾಗಿ ಹೆಣ್ಮಕ್ಳು ಬೆಳೆಯೋದಿಕ್ಕೆ ಏನೆಲ್ಲ ಅವಕಾಶಗಳಿದೆಯೋ, ಎಜುಕೇಶನ್ ಇಂದ ಹಿಡಿದು ಸಬಲೀಕರಣದಿಂದ ಹಿಡಿದು ರಾಜಕಾರಣಕ್ಕೆ ಪ್ರವೇಶ ಮಾಡೋದ್ರಿಂದ ಹಿಡಿದು ಹೆಣ್ಮಕ್ಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ವಿರುದ್ಧ ಹೋರಾಟ ಮಾಡುವಂತಹ ಕಾನೂನುಗಳಿಂದ ಹಿಡಿದು ವಾಟ್ ನಾಟ್ ಅಂತ ಕೇಳ್ಬೇಕು ಇಲ್ಲಿ. ಸೊ ಎಲ್ಲಾ ತರಹದ ಹೋರಾಟಗಳಿಗೂ ಒಂದು ಫೌಂಡೇಶನ್ ಹಾಕಿ ಕೊಟ್ಟಿರುವಂತಹ ಹೋರಾಟ ಆಗಲಿ, ಏನೋ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಹೆಣ್ಮಕ್ಳು ಹೇಗೆ ಸ್ವತಂತ್ರರಾಗಬೇಕು ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಹೆಣ್ಮಕ್ಳು ಹೇಗೆ ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋದ್ರೆ ಒಂದು ಆತ್ಮಸ್ಥೈರ್ಯ ಧೈರ್ಯ ತುಂಬಿರುವಂತಹವರಲ್ಲಿ ಪ್ರಧಾನವಾಗಿ ಅಂಬೇಡ್ಕರ್ ಅವರನ್ನ ನಾವು ಹೆಣ್ಮಕ್ಳು ನೆನೆಸ್ಕೋಬಹುದು. ಎಜುಕೇಶನ್ಗೆ ಒತ್ತು ಕೊಡ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಅವರೆಲ್ಲ ಮಹಾನ್ ಭಾವರು ಇವತ್ತು ಅವರನ್ನ ನೆನೆಸ್ಕೊಳ್ಳೋದಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಅವರೆಲ್ಲ ಹೋರಾಟ ಮಾಡಿದ್ರು, ನಮ್ಗೆಲ್ಲ ಸ್ಫೂರ್ತಿಯಾಗಿ ನಿಂತ್ರು. ಅವ್ರಿಗೆ ಏನು ಈ ದೇಶದ ಪ್ರಾಮುಖ್ಯತೆ ಏನು ಅಂತ ಗೊತ್ತು, ಎಲ್ಲ ಆಯ್ತು. ಹಾಗಾದ್ರೆ ಈ ಕೆಲವೊಂದು ದಶಕಗಳಿಂದ ಒಂದು 30-40 ವರ್ಷಗಳಿಂದ ಆಗ್ತಾ ಇರುವಂತಹ ರಾಜಕಾರಣದ ಬೆಳವಣಿಗೆ ಏನು ಹಣ ಕೊಟ್ಟು ಹೆಂಡ ಕೊಟ್ಟು ಅಥವಾ ಜನರನ್ನ ತಪ್ಪು ದಾರಿ ಹಿಡಿಯೋ ಹಾಗೆ ಮಾಡಿ ಜನರನ್ನ ಬಡವರಾಗೆ ಉಳಿಸ್ಕೊಂಡು ಈ ತರ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಗಂಡಸರನ್ನ ಇನ್ವಾಲ್ವ್ ಮಾಡಿದ್ರೆ, ಗಂಡಸರಲ್ಲೂ ಒಳ್ಳೆಯವರಿದ್ದಾರೆ ಕೆಟ್ಟವರು ಇದ್ದಾರೆ, ಹೆಣ್ಮಕ್ಳಲ್ಲೂ ಒಳ್ಳೆಯವರಿದ್ದಾರೆ ಕೆಟ್ಟವರು ಇದ್ದಾರೆ. ಆದ್ರೆ ಒಂದು ಸಮಾಜದ ಬಗ್ಗೆ ಯೋಚನೆ ಇರ್ತಕ್ಕಂಥವ್ರು ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಅನ್ನುವಂತಹ ತಾರತಮ್ಯ ಬರೋದೇ ಇಲ್ಲ. ಕೆಟ್ಟವರು ಅಂತ ಬಂದಾಗ ಕೆಟ್ಟವರು ಆಗೋದಿಕ್ಕೆ ಕೆಲವೊಂದು ಸಂದರ್ಭಗಳಿರುತ್ತೆ, ಕೆಲವೊಂದು ಸ್ಥಿತಿಗತಿಗಳು ಇರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ಅವರು ಹುಟ್ಟಿದಾಗ ಕೆಟ್ಟವರ ಒಳ್ಳೆಯವರ ಅಂತ ಹೇಳಿ ಬಿರುದು ಹಾಕೊಂಡು ಸೀಲ್ ಹಾಕೊಂಡು ಬಂದಿರಲ್ಲ. ಆದ್ರೆ ಈ ಸಮಾಜಕ್ಕೆ ಅಂತ ಬಂದಾಗ ಒಂದು ಜಾತಿಯನ್ನು ಹಚ್ಚು ಹಾಕ್ತಾರೆ, ಒಂದು ಧರ್ಮ ಅನ್ನುವಂತ ಹಚ್ಚು ಹಾಕ್ತಾರೆ. ಅದಾದ ನಂತರ ಒಂದು ಆರ್ಥಿಕ ಅನ್ನುವಂತಹ ಏನು ಇನ್ಕಮ್, ಶ್ರೀಮಂತರು ಬಡವರು ಅಂತ ಹೇಳಿ ಒಂದು ಸೀಲನ್ನ ಹಾಕ್ತಾರೆ. ಅದಾದ್ಮೇಲೆ ಪುರುಷರು ಮಹಿಳೆಯರು ಅಂತ ಒಂದು ಸೀಲ್ ಹಾಕ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಸೀಲ್ ಹಾಕ್ತಾರೆ. ಸೊ ಈ ತರಕ್ಕೆ ಹಲವಾರು ಅವಮಾನಗಳು ಎಲ್ಲಿಲ್ಲ ಅನ್ನುವಂತಹ ಯೋಚನೆ ಮಾಡಿದ್ರೆ ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಅವಮಾನಗಳು ಇದೆ. ನಾನು ಇಲ್ಲಿ ಹೇಳಕ್ ಬಂದಿರೋದು ಏನಂತಂದ್ರೆ, ಈ ತಾರತಮ್ಯಗಳು ಏನಿದೆ ಅದು ಜನರು ಹುಟ್ಟಿದಾಗ್ಲೇ ಬಂದಿರುವಂತದ್ದಲ್ಲ. ಅವರು ಬೆಳೀತಾ ಈ ಸಮಾಜದಲ್ಲಿ ಆಗು ಹೋಗುಗಳನ್ನ ನೋಡ್ತಾ ಜನರಿಗೆ ಆ ತಾರತಮ್ಯಗಳು ಕೆಟ್ಟದ್ದು ಒಳ್ಳೆಯದು ಅನ್ನೋದು ಅರಿವಾಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಕೆಲವೊಬ್ರು ಕೆಟ್ಟದ್ರ ಕಡೆಗೆ ಹೋಗಿ ಬೇಗ ಬೆಳಿಬೇಕು ಅಥವಾ ಬೇಗ ನಮ್ಗೆ ಅವಮಾನಗಳಾಯ್ತು ನಾನ್ ಯಾಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ತರಕ್ಕೆ ಹೋಗೋದು, ಈ ತರಕ್ಕೆ ಮನಸ್ಥಿತಿ ಇರುತ್ತೆ. ಇನ್ನು ಒಳ್ಳೆಯವರು ಅಂತ ಬಂದಾಗ ಕೆಲವೊಂದು ಅವ್ರು ಬೆಳೆದಿರುವಂತಹ ಕಲ್ಚರ್ ಏನಿದೆ ಈ ಒಂದು ಆಧಾರದ ಮೇಲೆ ಕೆಟ್ಟ ಒಳ್ಳೆಯದು ಅವ್ರಿಗೆ ಇಷ್ಟ ಆಗಿ ಒಳ್ಳೆಯದ್ರ ಕಡೆ ನಿಲ್ಲೋದು, ಒಳ್ಳೆಯವರ ಜೊತೆ ಇರೋದು ಈ ತರಕ್ಕೆ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವು ಸಮಾಜದಲ್ಲಿ ಹೋರಾಟ ಮಾಡ್ತಾ ಇರುವಂತಹವ್ರು ಯಾರೋ ಒಬ್ರು ಕೆಟ್ಟವರು ಇದ್ದಾರೆ ಅಂತಂದ್ರೆ ಅವ್ರನ್ನ ದ್ವೇಷ ಮಾಡೋದನ್ನ ಜಾಸ್ತಿ ಮಾಡೋದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಹೋರಾಟಗಾರ ಅಂತಂದ್ರೆ ಪ್ರಾಮಾಣಿಕವಾಗಿ ಸಮಾಜಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ಕೆಟ್ಟವ್ರನ್ನ ಒಳ್ಳೆಯವರನ್ನ ತಾರತಮ್ಯ ಮಾಡಿ ಅಥವಾ ಇವ್ರು ಕೆಟ್ಟವರು ಅವ್ರು ಒಳ್ಳೆಯವರು ಅಂತ ಹೇಳಿ ಬಿಂಬಿಸಿ ಹೋರಾಟ ಯಾವುದು ಮಾಡೋದಿಲ್ಲ. ಕೆಟ್ಟವರು ಒಂದ್ ಮಾತಂದ್ರೂ ಸಹ ಅವನು ಮೂರ್ಖ, ಅವ್ನಿಗೇನು ಗೊತ್ತಿಲ್ಲ, ಹಾಗಾಗಿ ಅವ್ರ ಮಾತು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಪಾಪ ಅವ್ರಿಗೂ ಒಳ್ಳೇದ್ ಮಾಡೋಣ, ಅವ್ನ್ ಗೊತ್ತಿದ್ರೆ ಅವ್ನು ಯಾಕೆ ಮಾತಾಡ್ತಾ ಇದ್ದ ಅನ್ನೋ ತರಕ್ಕೆ ಜೊತೆ ಇಟ್ಕೊಂಡು ಹೋಗ್ತಾರೆ ಅಥವಾ ಅವ್ರಿಗೋಸ್ಕರ ಹೋರಾಟ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಹೆಣ್ಮಕ್ಳ ಪರವಾಗಿ ಅಂತ ಬಂದಾಗ ನನಗೆ ಬೇಸಿಕಲಿ ಅನ್ಸೋದು ಹೆಣ್ಮಕ್ಳು ಸದೃಢವಾಗಿ ಇರಬೇಕು. ಯಾವ ವಿಚಾರದಲ್ಲಿ? ಬೌದ್ಧಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಮಾನತೆ ವಿಚಾರದಲ್ಲಿ.
ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಆರ್ಥಿಕವಾಗಿ ಏನೋ ಒಂದು ಸಂಪಾದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್, ನಿಮ್ಮ ಕುಟುಂಬಕ್ಕೆ ಯಾವುದೋ ಒಂದು ಬೇಕು, ಆ ಕುಟುಂಬದಲ್ಲಿ ನೀವು ಆಯ್ಕೆ ಮಾಡೋದು ಸರಿ ಇದೆ ಅನ್ನುವಂತಹ ವಿಚಾರ ಕುಟುಂಬಸ್ಥರಿಗೆ ತಿಳಿದಾಗ ನಾಳೆ ದಿನ ಅವ್ರು ಬಂದು ಇದನ್ನ ಮಾಡಬಹುದಾ ಅಂತ ಡಿಸಿಷನ್ ಕೇಳಿದಾಗ ಯು ಮಸ್ಟ್ ಬಿ ದ ಡಿಸಿಷನ್ ಮೇಕರ್ ಅಂತ ಹೇಳ್ತೀನಿ. ಸೊ ಆ ತರಕ್ಕೆ ಯಾವಾಗ ಆಗತ್ತೆ, ನಾವು ಒಂದು ಡಿಸಿಷನ್ ಒಂದು ಆಯ್ಕೆ ಮಾಡ್ಕೊಳ್ತೀವಿ, ಆಯ್ಕೆಗೆ ಆ ಸ್ವತಂತ್ರ ಇದೆ ಅಂತ ಯಾವಾಗ ಬರತ್ತೆ ಅಂತಂದ್ರೆ ನಾವು ಮಾಡುವಂತಹ ಡಿಸಿಷನ್ಸ್ ಆಗ್ಲಿ, ನಾವು ಮಾಡುವಂತಹ ಆಯ್ಕೆ ಆಗ್ಲಿ ಸರಿ ಇದೆ ಅನ್ನಿಸ್ದಾಗ ಕುಟುಂಬಸ್ಥರು ಅವರೇ ನಮ್ಮ ಡಿಸಿಷನ್ ತಗೊಳ್ಳೋದಕ್ಕೆ ಮುಂದೆ ಆಗ್ತಾರೆ. ಅಥವಾ ನನ್ನ ಮನೆಯಲ್ಲಿ ನನ್ನ ಮನೆ ಹೆಣ್ಮಗು ಇದೆ, ಸದೃಢವಾಗಿದ್ದಾಳೆ, ಅವಳು ಎಲ್ಲೇ ಹೋದ್ರು ಧೈರ್ಯವಾಗಿ ಹೋಗಿ ಬರ್ತಾಳೆ, ಅವಳು ಆಚೆ ಇದ್ರು ನಮ್ಗೆ ಭಯ ಇಲ್ಲ ಅನ್ನುವಂತಹ ಧೈರ್ಯವನ್ನ ನೀವು ಕುಟುಂಬಕ್ಕೆ ಕೊಟ್ಟಾಗ, ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಮಕ್ಳನ್ನ ನೀವು ಆಚೆ ಹೋಗ್ಬೇಡಿ, ನಿಮ್ಗೇನು ಗೊತ್ತಿಲ್ಲ, ನಿಮ್ಗೆ ಸಮಾಜದ ಬಗ್ಗೆ ಗೊತ್ತಿಲ್ಲ, ಅದು ಇದು ಅಂತ ಹೇಳ್ತಾರೆ. ಬಿಟ್ರೆ ಹುಟ್ಟದಾಗಿಂದ ಹೆಣ್ಣು ಮಕ್ಕಳಿಗೆ ಬಾರ್ಬಿ ಕೊಡ್ಸೋದು ಅಥವಾ ಕಿಚನ್ ಸೆಟ್ ಕೊಡ್ಸೋದು ಅಥವಾ ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಮಾಡಿರುವಂತಹ ಬೊಂಬೆಗಳನ್ನ ಕೊಡ್ಸೋದು, ಈ ತರ ಅವಾಗಿಂದಾನೇ ತಾರತಮ್ಯ ಮಾಡಿ ಬಂದಿದ್ದಾರೆ. ಗಂಡ್ ಮಕ್ಕಳಿಗೆ JCB, ಆಟೋ, ಬುಲ್ಡೋಸರ್, ಮತ್ತೆ ಕಾರು, ಹೆಲಿಕಾಪ್ಟರ್, ಏರ್ಪ್ಲೇನ್ ಅನ್ನೋ ತರಕ್ಕೆ ಎಲ್ಲ ಕೊಡಿಸ್ತೀರಾ. ಆದ್ರೆ ಹೆಣ್ಮಕ್ಳಂತ ಬಂದಾಗ ನೀನ್ ಅಡಿಗೆ ಮನೆಗೆ ಸೀಮಿತ, ಆ ಮಗು ಓದ್ಬೇಕು ಅಂತಾನು ಕನ್ಸ್ ಕಾಣೋದು ನೀವೇ, ಆ ಮಗು ಬೆಳಿಬೇಕು, ಎಲ್ಲರೂ ಸಮಾನವಾಗಿ ಧೈರ್ಯವಂತಲಾಗಿರ್ಬೇಕು ಅಂತ ಕನ್ಸ್ ಕಾಣೋದು ತಂದೆ ತಾಯಿಯರೇ. ಅದೇ ನಿಟ್ಟಿನಲ್ಲಿ ನೀನು ಅಡಿಗೆ ಮನೆಗೆ ಅಷ್ಟೇ ಸೀಮಿತ ಅಂತ ಹೇಳಿ ಕಿಚನ್ ಸೆಟ್ ಇವತ್ತು ಪ್ರಾಮುಖ್ಯತೆ ಆಗ್ತಾ ಇದೆ. ಏನು ಎಲ್ಲಾ ಕಡೆ ಕಿಚನ್ ಸೆಟ್ ಅನ್ನೋದು ಅವೈಲೇಬಲ್ ಇದೆ ಅಂಗಡಿಗಳಲ್ಲಿ. ಚಿಕ್ಕ ಚಿಕ್ಕ ಪಾತ್ರೆಗಳು ಬರುವಂತದ್ದು, ಸ್ಟೀಲ್ ಅಲ್ಲಿ ಮಿನಿಯೇಚರ್ ಟಾಯ್ಸ್ ಅಂತ, ಆ ತರಕ್ಕೆ ತಂದೆ ತಾಯಿನೇ ನೀನು ಅಡುಗೆ ಮಾಡ್ಕೊಂಡು ಇದ್ಬಿಡು ಅನ್ನೋ ತರಕ್ಕೆ ಕಿಚನ್ ಸೆಟ್ ಕೊಡ್ಸಿ ತಾರತಮ್ಯ ಮಾಡಿಸೋದು. ಮತ್ತೆ ಜ್ಯುವೆಲ್ರಿ ಕೊಟ್ಟು ಜ್ಯುವೆಲ್ರಿ ಹಾಕೊಳ್ಳೋಕೆ ಅಷ್ಟೇ ನೀನ್ ಸೀಮಿತ, ಅಲಂಕಾರ ಮಾಡ್ಕೊಂಡು ಮನೆಯಲ್ಲಿರು ಅನ್ನೋ ತರಕ್ಕೆ ಕೊಡುವಂತದ್ದು, ಇದೆಲ್ಲನೂ ನೋಡಿದ್ರೆ ಚಿಕ್ಕ ವಯಸ್ಸಿನ ಆ ತಾರತಮ್ಯ ಇವಾಗೂ ನಡೀತಾ ಇದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ಹೆಣ್ಮಗು ಆಚೆ ಹೋದ್ರೆ ಬೇಗ ಹೋಗ್ಬೇಕು, ಬೇಗ ಬರ್ಬೇಕು ಅಂತ ಹೇಳುವಂತದ್ದು, ಮತ್ತೆ ಬೇರೆ ಕಡೆ ಇದ್ದಾಗ ಫೋನ್ಗಳ ಮೇಲೆ ಫೋನ್ ಮಾಡುವಂತಹದ್ದು. ಅಂದ್ರೆ ಗಂಡ್ ಮಗು ಎಲ್ಲಿಗೆ ಹೋಗ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಯಾರು ಕೇಳಲ್ಲ. ಯಾಕಂತಂದ್ರೆ ಗಂಡ್ ಮಗು ಬೇಕಾದ್ರೆ ಇನ್ನೊಬ್ಳನ್ನ ಅತ್ಯಾಚಾರ ಮಾಡಿ ಬಂದ್ರು ಪರವಾಗಿಲ್ಲ, ಎಷ್ಟೊತ್ತಿಗೆ ಮನೆಗೆ ಬಂದ್ರು ಪರವಾಗಿಲ್ಲ, ಅವ್ನ್ ಡ್ರಗ್ಸ್ ಹೊಡೆದಿದಾನ, ಕುಡ್ದಿದಾನ, ಏನು ನೋಡ್ತಾ ಇಲ್ಲ. ಸೊ ಇದು ಸಣ್ಣ ವಯಸ್ಸಿನ ಮಕ್ಕಳಿಗೆ ನಾನು ಕೇಳ್ತಾ ಇದ್ದೀನಿ, ತಂದೆ ತಾಯಿಯಂದ್ರು ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಯಾವ ರೀತಿ ತಾರತಮ್ಯ ಮಾಡ್ತಾರೆ ಅಂತ. ಗಂಡ್ ಮಗು ಬಂದು ಒಳಗಡೆ ಮನೆಯಲ್ಲಿ ಕೂತಿದ್ದಾಗ ಹೆಣ್ಮಗು ಸ್ಕೂಲಿಂದ ಬಂದು ಅದೇ ನಿಟ್ಟಿನಲ್ಲಿ ಅವಾಗಿಂದಾನೇ ಆ ರೆಸ್ಪಾನ್ಸಿಬಿಲಿಟಿ, ಆ ಒಂದು ಜವಾಬ್ದಾರಿನ ಹೆಣ್ಮಗಳ ಮೇಲೆ ಹಾಕಿ ಗಂಡ್ ಮಗು ಸೋಫಾ ಮೇಲೆ ಕೂತಿದ್ರು ತಾಯಿ ಮಾಡಿದ ಅಡುಗೆನ ತಗೊಂಡು ಹೋಗಿ ಆ ಗಂಡ್ ಮಗುಗೆ ಬಡಿಸುವಂತಹ ಕಲ್ಚರ್, ಆ ಒಂದು ಇದನ್ನ ಮನೆಗಳಲ್ಲಿ ತಂದೆ ತಾಯಿಯಂದ್ರು ಕಲ್ಸ್ಕೊಡ್ತಾ ಇದಾರೆ. ಹೆಣ್ಮಗು ಏನ್ ಪಾಪ ಮಾಡ್ತು ಅಲ್ಲಿ? ಹೆಣ್ಮಗುಗೆ ಯಾಕೆ ಹೆಣ್ಮಗು ಒಂದು ಸ್ಲೇವ್ ರೀತಿ ಯಾಕೆ ಟ್ರೀಟ್ ಮಾಡ್ತಾ ಇದ್ದೀರಾ? ಹೆಣ್ಮಗು ಪಾತ್ರೆ ಉಜ್ಜೋದಕ್ಕೆ, ಅಡಿಗೆ ಮಾಡೋದಕ್ಕೆ ಅಥವಾ ಹೆಣ್ಮಗುನ ಅಡಿಗೆನ ಬಡಿಸೋದಿಕ್ಕೆ ಸೀಮಿತ ಯಾಕೆ ಮಾಡಿರ್ತಾ ಇದಾರೆ? ಗಂಡ್ಮಕ್ಳು ಯಾಕೆ ಅಡಿಗೆನ ಬಡಿಸ್ಕೊಂಡ್ ತಿನ್ಬಾರ್ದು? ಗಂಡ್ಮಕ್ಳು ಯಾಕೆ ಕೆಲಸ ಮಾಡಬಾರ್ದು? ಇವತ್ತಿನ ಕೆಲವೊಂದು ವರದಿಗಳನ್ನ ನಾನು ಆರ್ಟಿಕಲ್ಸ್ ನೋಡಿದೀನಿ, ಗಂಡ್ ಮಕ್ಳಿಗೆ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ಸ್ ಬರ್ತಾ ಇದೆ ಅಂತ. ಯಾಕೆ ಅಂತಂದ್ರೆ ನಾನ್ ನೋಡಿರೋ ಪ್ರಕಾರ ಗಂಡ್ ಮಕ್ಳು ಕೆಲಸ ಮಾಡೋದು ಕಡಿಮೆ, ಫಿಸಿಕಲ್ ಆಕ್ಟಿವಿಟೀಸ್ ಇವತ್ತು ಕಡಿಮೆ ಆಗ್ಬಿಟ್ಟಿದೆ. ಮೊದಲಾದ್ರೂ ವ್ಯವಸಾಯ ಮಾಡ್ತಾ ಇದ್ರು, ಆಚೆ ಹೋಗ್ತಾ ಇದ್ರು, ಎಷ್ಟು ತಿಂದ್ರು ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ರು. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ನಾನ್ ವೆಜ್ ಅನ್ನೋ ಇದಕ್ಕೆ ಚಟಕ್ಕೆ ಬಿದ್ದು ಬಿಟ್ಟಿದ್ದಾರೆ, ಕುಡಿಯೋ ಚಟಕ್ಕೆ ಬಿದ್ದು ಹೆಚ್ಚು ಕುಡಿಯೋದ್ರಿಂದ, ಹೆಚ್ಚು ಮಾಂಸಾಹಾರ ಸೇವನೆ ಮಾಡೋದ್ರಿಂದ ಕೊಬ್ಬು ಜಾಸ್ತಿ ಆಗಿ, ಅಂದ್ರೆ ಕೊಬ್ಬು ಅಂತಂದ್ರೆ ಆ ತರಕ್ಕೆ ಅನ್ಕೋಬೇಡಿ, ಮೈಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗಿ ಅದರಿಂದ ಹಾರ್ಟ್ ಅಟ್ಯಾಕ್ಸ್ ಬರುವಂತದ್ದು, ಎಸಿಡಿಟಿ ಉಂಟಾಗುವಂತದ್ದು, ಬೇರೆ ಬೇರೆ ತರಹದ ಪ್ರಾಬ್ಲಮ್ಸ್, ಅಲ್ಸರ್ ಬರುವಂತದ್ದು, ಕ್ಯಾನ್ಸರ್ ಬರುವಂತದ್ದು, ಥೈರಾಯ್ಡ್ ಪ್ರಾಬ್ಲಮ್ಸ್, ಒಂದಲ್ಲ ಎರಡಲ್ಲ. ಮತ್ತೆ ಅದನ್ನ ತೋರಿಸ್ಕೊಳಕ್ ಹೋದ್ರೆ ಮತ್ತೆ ಆಸ್ಪತ್ರೆ ಮೇಲೆ ಖರ್ಚು ಮಾಡುವಂತದ್ದು ಇದೆಲ್ಲ ಆಗ್ತಾ ಇದೆ.
ಆದ್ರೆ ಹೆಣ್ಮಕ್ಳು ಹಂಗಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಅವ್ರು ರೆಡಿ ಆಗ್ಬೇಕು, ಮತ್ತೆ ಶಾಲೆಗೆ ಹೋಗುವಂತಹ ಮಕ್ಕಳು ಬ್ಯಾಗ್ ಇಂದ ಹಿಡಿದು ಎಲ್ಲಾನು ಅವರೇ ಸಿದ್ಧತೆ ಮಾಡ್ಕೋಬೇಕು, ಯೂನಿಫಾರ್ಮ್ ಎಲ್ಲಾನು ಅವರೇ ಹಾಕೋಬೇಕು, ಎಲ್ಲಾನು ಅವರೇ ಮಾಡ್ಬೇಕು. ಅವ್ರು ಮೈ ಬಗ್ಸಿ ಎಲ್ಲಾನು ಕೆಲಸ ಮಾಡೋದಿಕ್ಕೆ ಹೋಗ್ತಾರೆ. ಸೊ ಅವ್ರು ಫಿಸಿಕಲ್ ಆಗಿ ಫಿಟ್ ಇರ್ತಾರೆ, ಆಕ್ಟಿವ್ ಇರ್ತಾರೆ. ಆ ಒಂದು ಹೊಣೆನ ತಗೊಂಡೋಗಿ ಯಾರೋ ಪುಣ್ಯಾತ್ಮ ಹೇಳ್ತಾನೆ ಏನು ಹೆಣ್ಮಕ್ಳು ಕೊಡೋ ಟಾರ್ಚರ್ ಇಂದ ಗಂಡ್ ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಬರ್ತಾ ಇದೆ ಅಂತ. ಸೊ ಮಾತ್ರ ಸರಿ, ಅದು ಒಂದ್ಸರಿ ಯೋಚನೆ ಮಾಡಿ. ಇದು ಆಕ್ಚುಲಿ ನಾನು ಒಂದ್ ಹೆಣ್ಣೇನೆ, ಬಟ್ ನನ್ನ ಮನೆಯಲ್ಲಿ ಯಾವುದೋ ತರಹದ ತರ ಭೇದ ಭಾವ ಅಥವಾ ಭೇದ ಭಾವ ಚಿಕ್ಕ ವಯಸ್ಸಲ್ಲಿ ಇತ್ತು. ಆದ್ರೆ ಕಾಲಕ್ರಮೇಣ ಅದು ಸ್ಟಾಪ್ ಆಗ್ತಾ ಬಂತು. ಯಾಕಂತಂದ್ರೆ ನಾನು ಕಾಲೇಜ್ಗೆ ಹೋಗಿದ್ ಕೂಡ್ಲೇನೆ ನಮ್ ತಂದೆ ತಾಯಿಯರು ಒಂಥರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತವ್ರಾದ್ರು, ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಅವರು ಆಚೆ ನೋಡುವಂತಹ ಕಾರಣದಿಂದ ಒಂದಷ್ಟು ಫ್ರೀಡಮ್, ಅದ್ರ ಜೊತೆಗೆ ಫ್ರೀಡಮ್ ಅನ್ನೋದು ಗಂಡ್ ಮಕ್ಳಿಗೂ ಬೇಕು, ಹೆಣ್ಮಕ್ಳಿಗೂ ಬೇಕು. ನಿಯಂತ್ರಣ ಗಂಡ್ ಮಕ್ಳ ಮೇಲೇನೂ ಇರ್ಬೇಕು, ಹೆಣ್ಮಕ್ಳ ಮೇಲೇನೂ ಇರ್ಬೇಕು. ಗಂಡ್ ಮಕ್ಕಳನ್ನ ಇಷ್ಟಕ್ಕೂ ಬಿಟ್ಬಿಟ್ಟು ಹೆಣ್ಮಕ್ಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸರಿ, ಗಂಡ್ ಮಕ್ಳನ್ನ ಆಚೆ ಬಿಟ್ಬಿಡ್ತಾರೆ, ಗಂಡ್ ಮಕ್ಳು ಕೆಟ್ಟ ಹಾದಿ ಹಿಡಿದು ಕುಡಿಯೋದಿಕ್ಕೆ ಅಥವಾ ಡ್ರಗ್ಸ್ಗೆ ಅಥವಾ ಹೆಣ್ಮಕ್ಳ ಚಟಕ್ಕೆ ಅಡಿಕ್ಟ್ ಆದಾಗ ಅವರು ಆ ಒಂದು ಕೆಟ್ಟ ಸಂದರ್ಭದಲ್ಲಿ ಕುಟುಂಬಸ್ಥರನ್ನ ಹೇಗ್ ನೋಡ್ಕೊಳ್ತಾರೆ, ಅದು ಜೀವನ ಪರ್ಯಂತ ನೊಂದ್ಕೊಳ್ಳುವಂತಹ ಸಂದರ್ಭ. ಗಂಡ್ ಮಕ್ಳ ಹಾದಿ ತಪ್ಪಿದ್ರೆ ಜೀವನ ಪರ್ಯಂತ ತಂದೆ ತಾಯಿಗೆ ಅದೊಂಥರ ಟಾರ್ಚರ್. ಆದ್ರೆ ಹೆಣ್ಮಕ್ಳು ಕೆಲವೊಂದು ವಿಚಾರದಲ್ಲಿ ಅಥವಾ ಏಜಿನ ಲೆಕ್ಕ ಅಂತ ತಗೊಂಡು ಸರ್ಟನ್ ಏಜ್ ಅಲ್ಲಿ ಎಲ್ಲಾ ಟೀನೇಜರ್ಸ್ ಹಾದಿ ತಪ್ಪುವಂತ ಅವಕಾಶಗಳು ಇರುತ್ತೆ. ಆದ್ರೆ ಅಲ್ಲಿ ಸ್ಟ್ರಿಕ್ಟ್ ಅಂತ ಯಾವಾಗ ಮಾಡಕ್ ಹೋಗ್ತೀವೋ ಅವಾಗ ಹಾದಿ ತಪ್ತಾರೆ, ಅವಾಗ ತೊಂದರೆಗಳು ಉಂಟಾಗುತ್ತೆ. ಆದ್ರೆ ಫ್ರೆಂಡ್ಲಿ ನೇಚರ್ ಆಗಿ ಹೋದ್ರೆ ಅವ್ರಿಗೂ ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳಿ ಅರ್ಥ ಮಾಡುವಂತಹ ಮಾಡಿಸುವಂತಹ ಒಂದು ನಿಟ್ಟಿನಲ್ಲಿ ಪೋಷಕರು ಕೆಲಸ ಮಾಡ್ಬೇಕು. ಒಂದು 2-3 ವರ್ಷ ನಾವು ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಕೊಂಡು ಹೋದ್ರೆ ಮತ್ತೆ ಅವರ ಹಾದಿ ಅವರು ಹುಡ್ಕೊಳ್ತಾರೆ. ಮತ್ತೆ ಯಾವ ರೀತಿ ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೆಣ್ಮಕ್ಳು ಮುಂದೆ ಹೋಗ್ತಾರೆ. ಅದ್ರ ಜೊತೆಗೆ ಬಹುತೇಕ ಸ್ಕೂಲ್ಸ್ ಅಲ್ಲಿ ನೋಡ್ಬೋದು, ಇವತ್ತು ರಿಸಲ್ಟ್ಸ್ ಅಂತ ಲೆಕ್ಕ ಬಂತಂತಂದ್ರೆ ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳು ಎಲ್ಲಾ ರೀತಿಯಲ್ಲೂ ಮಾರ್ಕ್ಸ್ ತಗೊಳ್ಳೋದ್ರಿಂದ ಹಿಡಿದು ಅವರು ಏನಾದ್ರು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಹಿಡಿದು ಅಪ್ಪ ಅಮ್ಮಗೆ ಒಂದು ಧೈರ್ಯ ತುಂಬೋದ್ರಿಂದ ಹಿಡಿದು ಪ್ರತಿಯೊಂದು ಕಡೆಗಳಲ್ಲೂ ಹೆಣ್ಮಕ್ಳು ಮುಂಚೂಣಿಯಲ್ಲಿದ್ದಾರೆ. ಅವ್ರಿಗೆ ನನ್ಗೆ ಇವತ್ತು ತುಂಬಾ ಹೆಮ್ಮೆ ಅನ್ಸತ್ತೆ. ಇವತ್ತಿನ ದಿನಮಾನಗಳಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ, ಆದ್ರೆ ಇನ್ನಷ್ಟು ಅದ್ರ ಬದಲಾವಣೆ ಜೊತೆಗೆ ಗಂಡ್ ಮಕ್ಳು ಸರಿಯಾಗಿ ಬುದ್ಧಿ ಕಳಿಸ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ. ಹೆಣ್ಮಕ್ಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಹೆಣ್ಮಕ್ಳ ಮೇಲೆ ಈ ಡಿವೋರ್ಸ್ ಅನ್ನುವಂತಹ ಭೂತ ಇಟ್ಕೊಂಡು ಕಾಡ್ತಾ ಇದೆ. ಹೆಣ್ಮಕ್ಳ ಮೇಲೆ ಈ ಕುಟುಂಬ ಅನ್ನುವಂತಹ ಹೊರೆಯನ್ನ ಹಾಕಿ ಗಂಡ್ಮಕ್ಳು ತಪ್ಪಿಸ್ಕೊಂಡು ಅವ್ರಿಗೆ ತುಂಬಾ ಫ್ರಸ್ಟ್ರೇಷನ್ ಕೊಡುವಂತಹ ಎಲ್ಲಾ ಕೆಲಸಗಳು ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಬಗೆಹರಿಸಬೇಕು, ಮತ್ತೆ ಹೆಣ್ಮಕ್ಳನ್ನ ಆರ್ಥಿಕವಾಗಿ ಸದೃಢ ಮಾಡಬೇಕು, ಮತ್ತೆ ರಾಜಕೀಯದಲ್ಲಿ ಹೆಣ್ಮಕ್ಳನ್ನ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗೂ ಹೆಣ್ಮಕ್ಳ ಮಹಿಳಾ ಘಟಕ ಏನಿದೆ ನಾವು ನಿರ್ಧಾರ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕ್ತಾ ಇದೀವಿ. ಮೊನ್ನೆ ಅಷ್ಟೇ ಹೆಣ್ಮಕ್ಳ ಮಹಿಳೆಯರ ಘಟಕವನ್ನ ರಚನೆ ಮಾಡಲಾಯಿತು. ರಾಜ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ನೇಮಕ ಆದ್ರು. ಜಿಲ್ಲಾ ಮಟ್ಟದಲ್ಲಿ ಮಹಿಳೆಯರ ಮಹಿಳೆಯರ ಟೀಮ್ಗಳನ್ನ ಮಾಡಿ ಅವ್ರ ಮುಖಾಂತರ ಮಹಿಳೆಯರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳು ಮತ್ತೆ ಅದರಿಂದ ಯಾವ ತರಕ್ಕೆ ಮೇಲೆ ಬರಬೇಕು, ಆ ಒಂದು ಮಹಿಳೆಯರ ಆಗ್ತಾ ಇರುವಂತಹ ಅನ್ಯಾಯಗಳನ್ನ ಬದಿಗೊಟ್ಟು ರಾಜಕಾರಣದಲ್ಲಿ ಮಹಿಳೆಯರನ್ನ ಹೇಗೆ ಒಳಪಡಿಸಬೇಕು, ಎಲ್ಲ ಇವತ್ತು ಏನೆಲ್ಲ ಸಮಸ್ಯೆಗಳು ನಮ್ಮ ಕುಟುಂಬಗಳಿಗೆ ಕಾಡ್ತಾ ಇದೆಯೋ ಎಲ್ಲದಕ್ಕೂ ರಾಜಕೀಯ ವ್ಯವಸ್ಥೆ ಅನ್ನೋದೇ ಕಾರಣ. ಸೊ ಹಾಗಾಗಿ ಆ ವ್ಯವಸ್ಥೆಯನ್ನ ಸರಿ ಮಾಡೋದಿಕ್ಕೆ ಹೆಣ್ಮಕ್ಳಿಗೆ ಸಾಕಷ್ಟು ಸಾಮರ್ಥ್ಯ ಇದೆ ಇವತ್ತಿನ ದಿನಗಳಲ್ಲಿ. ಸೊ ಹಾಗಾಗಿ ಹೆಣ್ಮಕ್ಳು ರಾಜಕೀಯಕ್ಕೆ ಬಂದ್ರೆ ಒಂದು ಒಳ್ಳೆಯ ಸ್ವತಂತ್ರ ಪೂರ್ವದಲ್ಲಿ ಹೆಣ್ಮಕ್ಳು ಹೇಗೆ ಹೋರಾಟ ಮಾಡಿದ್ರು, ಇವತ್ತು ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋದಿಕ್ಕೆ
ಹೆಣ್ಮಕ್ಳ ಸೈನ್ಯ ಸಿದ್ಧ ಆಗ್ಬೇಕಾಗಿದೆ. ನಾನು ಆಗ್ಲೇ ಹೇಳ್ದಂಗೆ ಏನು ಇವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಹೆಣ್ಮಕ್ಳದೇ ಒಂದು ಟೀಮ್ ಮಾಡ್ಕೊಂಡು ಸುಮಾರು ಒಂದು 2000 ಜನ ಹೆಣ್ಮಕ್ಳನ್ನೇ ಟೀಮ್ ಮಾಡ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಮುಂದಾಗಿದ್ರು. ಸೊ ಆ ತರಕ್ಕೆ ಹಲವಾರು ಹೆಣ್ಮಕ್ಳು ವೀರ ವನಿತೆಯರು ಹೆಣ್ಮಕ್ಳನ್ನೇ ಯಾಕೆ ಬೆಳೆಸ್ಕೊಂಡ್ರು ಅಂತಂದ್ರೆ ಹೆಣ್ಮಕ್ಳಲ್ಲಿ ಆ ಸ್ಥೈರ್ಯ ಇದೆ, ಆ ಧೈರ್ಯ ಇದೆ, ಆ ಸಾಮರ್ಥ್ಯ ಇದೆ. ಒಂದು ಕುಟುಂಬ ಸರಿಯಾಗಿ ಹೋಗ್ತಾ ಇಲ್ಲ ಅಂತಂದ್ರೆ ಆ ಹೆಣ್ಮಗು, ಆ ಕುಟುಂಬದ ಹೆಣ್ಮಗು ನನ್ ಗಂಡ ಸರಿ ಇಲ್ಲ, ನನ್ನ ಕುಟುಂಬಸ್ಥರು ಸರಿ ಇಲ್ಲ, ನನ್ನ ಮಕ್ಕಳ ಭವಿಷ್ಯ ಏನು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾದ್ರೆ ಯಾರೂ ಸರಿ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಆ ಹೆಣ್ಮಗು ಹೆಜ್ಜೆ ಮುಂದೆ ಹಾಕಿ ಆಚೆ ಹೋಗಿ ದುಡ್ಕೊಂಡ್ ಬಂದು ಮತ್ತೆ ಮನೆಗ್ ಬಂದು ಅಡಿಗೆ ಮಾಡಿ ಮಕ್ಕಳಿಗೆ ತಿನ್ಸಿ, ಮಕ್ಕಳಿಗೆ ಹೋಮ್ವರ್ಕ್ ಇದ್ರೆ ಬರ್ಸಿ, ತಂದೆ ತಾಯಿ ಇದ್ರೆ ತಂದೆ ತಾಯಿ ನೋಡಿ, ಅಥವಾ ಅತ್ತೆ ಮಾವ ಇದ್ರೆ ಅತ್ತೆ ಮಾವನ್ ನೋಡಿ, ಗಂಡನ್ಗೆ ಬೇಕಾಗಿರುವಂತಹ ಸೌಲಭ್ಯವನ್ನ ನೋಡಿ, ಅವರ ಸುಖಗಳು ಸಂತೋಷಗಳು ಕಷ್ಟಗಳನ್ನ ನೋಡಿ, ನಂತರ ಇವ್ರು ಮಲಗಿ ಮತ್ತೆ ಬೆಳಿಗ್ಗೆ ಎದ್ದು ಎಲ್ಲಾರ್ಗು ಮಾಡಿಟ್ಟು ಆಚೆ ಹೋಗಿ ದುಡಿಯುವಂತಹ ಕೆಲಸ ರಿಯಲಿ ಗ್ರೇಟ್. ಹೆಣ್ಮಕ್ಳು ಮಾತ್ರ ಇದು ಮಾಡೋಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ಇಡೀ ರಾಜ್ಯದ ಹೆಣ್ಮಕ್ಳಲ್ಲಿ ನಾನು ಹೆಣ್ಮಕ್ಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷದವರು 2000 ರೂಪಾಯಿ ಕೊಡ್ತಾ ಇದಾರೆ. ಚುನಾವಣೆ ಸಂದರ್ಭದಲ್ಲಿ ಅದನ್ನ ಅವರು ಪ್ರಚಾರ ಮಾಡಿದ ರೀತಿನೇ ಬೇರೆ ಇತ್ತು. ಏನು ಹೆಣ್ಮಕ್ಳಿಗೆ ಎಂಪವರ್ಮೆಂಟ್ ಮಾಡೋದಿಕ್ಕೆ, ಅಂದ್ರೆ ಹೆಣ್ಮಕ್ಳಿಗೆ ಒಂದು ಧೈರ್ಯ ಕೊಡೋದಿಕ್ಕೆ, ಆರ್ಥಿಕವಾಗಿ ಯಾರ ಮೇಲೇನು ಡಿಪೆಂಡ್ ಆಗ್ದಿರ ಅವ್ರ ಸಂಸಾರವನ್ನ ನಡ್ಸ್ಕೊಂಡು ಹೋಗೋದಿಕ್ಕೆ ಈ 2000 ರೂಪಾಯಿ ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಯೂಸ್ ಆಗುತ್ತೆ, ವರ್ಷಕ್ಕೆ 24,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಯೋಜನೆ ಅಂತ ಹೇಳಿ KRS ಪಕ್ಷನೂ ಅದಕ್ಕೆ ಪ್ರಶಂಸೆ ಮಾಡಿದ್ವಿ. ಯಾವುದೇ ಸರ್ಕಾರ ಆಗ್ಲಿ ಒಳ್ಳೇದ್ ಮಾಡಿದ್ರೆ ಒಳ್ಳೇದು ಕೇಳ್ಬೇಕು ಅಂತ ಹೇಳಿ. ಆದ್ರೆ ದಿನಗಳು ಕಳೆದಂತೆ ಆ ಕಡೆ 2000 ರೂಪಾಯಿ ಕೊಟ್ಟಿದ್ದಾರೆ, ಈ ಕಡೆ ಗಂಡ್ ಮಕ್ಕಳಿಗೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ. 24,000 ರೂಪಾಯಿ ಅಲ್ಲಿ ಹೆಣ್ಮಕ್ಳು ಒಂದು ವರ್ಷಕ್ಕೆ ತುಂಬಿಸಿ, ಇಲ್ಲಿ ಗಂಡ್ ಮಕ್ಕಳಿಗೆ ಕರೆಂಟ್ ಬಿಲ್ ಇಂದ ಹಿಡಿದು, ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಅಂತಾರೆ, 200 ಯೂನಿಟ್ ದಾಟಿ ಆದ್ಮೇಲೆ ಏನು ಡಬಲ್ ಟ್ರಿಪಲ್ ಇವತ್ತು ಜನರು ನೋಡ್ಕೊಳ್ಳಲ್ಲ ಅಂತ ಹೇಳಿ ಮೀಟರ್ ರೀಡಿಂಗ್ ಮಾಡುವಂತವ್ರು ಎಷ್ಟು ಹಾಕಿದ್ರು. ಸೊ ಅದ್ ಯಾವ ಲೆಕ್ಕದಲ್ಲಿ ಹಾಕ್ತಾ ಇದಾರೆ ಅವ್ರಿಗಾದ್ರೂ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಸೊ ಆ ನಿಟ್ಟಿನಲ್ಲಿ ಗಂಡ್ಮಕ್ಳಿಗೆ ಎಲೆಕ್ಟ್ರಿಕ್ ಬಿಲ್ ಹೊರೆ ಆಗ್ತಾ ಇದೆ. ಈಗ ನೀರ್ಗೂ ಸಹ ಮೀಟರ್ಸ್ ನ ಫಿಟ್ ಮಾಡ್ತಾ ಇದೆ, ನೀರಿನ ಬಿಲ್ ಹೊರೆ ಆಗ್ತಾ ಇದೆ, ಶಾಲೆಗಳ ಹೊರೆ ಏನು ಫೀಸ್ ಬಿಲ್ ಹೊರೆ ಆಗ್ತಾ ಇದೆ, ಸಂಪುಗ ಏನು ಏನಂತಾರೆ ಆಸ್ಪತ್ರೆ ಬಿಲ್ ಹೊರೆ ಆಗ್ತಾ ಇದೆ. ಅದ್ರ ಜೊತೆಗೆ ಎಲ್ಲಾದ್ರೂ ಕೆಲಸ ಮಾಡಿಸ್ಕೋಬೇಕು, ಏನಾದ್ರು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗ್ಬೇಕು ಅಂತಂದ್ರೆ ಆ ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ ಲಂಚ ಅನ್ನೋದು ಒಂದು ಹೊರೆ ಆಗ್ತಾ ಇದೆ. ಇದೆಲ್ಲಾನು ಒಂದು ಕಡೆ ಹೊರೆ ಅಂತ ಇಟ್ಕೊಂಡ್ರೆ, ಮತ್ತೊಂದ್ ಕಡೆ ಇದೆಲ್ಲಾನು ನಿಭಾಯಿಸೋದಿಕ್ಕೆ ಆ ಟೆನ್ಷನ್ಸ್ ಇದೆ ಅಲ್ವಾ, ಅದನ್ನೆಲ್ಲ ನಿಭಾಯಿಸಕ್ಕೆ ದುಡ್ಡು ಬೇಕು ಅನ್ನುವಂತಹ ಟೆನ್ಷನ್ ಇದೆ ಅಲ್ವಾ. ಆ ದುಡ್ಡು ಸಂಪಾದನೆ ಮಾಡೋಕೆ ಹೋದಾಗ ಕಂಪನಿಗಳಲ್ಲಿ ಕೊಡುವಂತಹ ಟಾರ್ಚರ್ಗಳಿದೆ ಅಲ್ವಾ, ಇದೊಂದು ಮತ್ತೊಂದು ಲೆವೆಲ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾರಲ್ವಾ, ಆ ತರಕ್ಕೆ. ಸೊ ಇದನ್ನೆಲ್ಲ ಬದಲಾವಣೆ ಮಾಡಬೇಕು. ಇವತ್ತಿನ ಸರ್ಕಾರಗಳಿಗೆ ಯಾರಿಗೂ ಆ ಮನಸ್ಥಿತಿ ಇಲ್ಲ. ಕೆಲವೊಬ್ರು ಹೆಣ್ಮಕ್ಳನ್ನ ಅವರು ಮಂಚದ ಆಸೆಗೋಸ್ಕರ ತೀರಿಸ್ಕೊಳ್ಳೋದಿಕ್ಕೆ ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ. ಕೆಲವೊಬ್ರು ಹೆಣ್ಮಕ್ಳು ಅವ್ರಿಗೆ ಸಿಕ್ಕಿರುವಂತಹ ಸ್ವಾತಂತ್ರ್ಯವನ್ನ ಆ ನೀಚರ ಹಿಂದೆ ಹೋಗಿ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿ, ಅವ್ರಿಗೇನ್ ದುಡ್ಡು ಬೇಕು ಅಷ್ಟೇ, ನೈತಿಕತೆ, ಅವ್ರು ಬದುಕೋದಿಕ್ಕೆ ಒಂದು ಅರ್ಹತೆ, ಯಾವ ಹಾದಿಯಲ್ಲಿ ಹೋಗ್ತಾ ಇದೀವಿ, ಯಾವ ಹಾದಿಯಲ್ಲಿ ಬದುಕ್ತಾ ಇದೀವಿ, ನಮ್ಮನ್ನ ನೋಡುವಂತಹ ಜನ ಹೇಗ್ ತೆಗೆದುಕೊಳ್ತಾರೆ ಅನ್ನೋದನ್ನೇ ಇವತ್ತು ಎಲ್ಲ ಬದಿಗೊಟ್ಟು ಆ ಹೆಣ್ಮಕ್ಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದಾರೆ. ಸೊ ಆ ಹೆಣ್ಮಕ್ಳನ್ನ ಸೈಡ್ ಇಟ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಹೆಣ್ಮಕ್ಳು ಆ ಒಂದು ಟೀಮ್ ಪ್ರಕಾರ ಇಲ್ಲ. ಆ ದುರುಪಯೋಗ ಮಾಡ್ಕೊಳ್ಳೋದಿಕ್ಕೆ ಯೂಸ್ ಆಗ್ತಾ ಇದಾರಲ್ವಾ ಹೆಣ್ಮಕ್ಳು, ಆ ಒಂದು ಮನಸ್ಥಿತಿಯಲ್ಲಿ ಇರೋದಿಲ್ಲ. ಬಹುತೇಕ ಹೆಣ್ಮಕ್ಳು ಇವತ್ತು ಗೌರವ, ಘನತೆ, ಸ್ವಾಭಿಮಾನ ಅನ್ನೋದ್ರ ಕಡೆಗೆ ಯೋಚನೆ ಮಾಡ್ತಾರೆ. ಸೊ ಒಂದು ಕುಟುಂಬ ಬಡತನದಲ್ಲಿ ಹೋಗ್ತಾ ಇದೆ ಅಂತ, ಅಯ್ಯೋ ನಾವು ಬಡವರು ಆಗ್ಬಿಡ್ತಾ ಇದೀವಿ, ದಿನೇ ನೋಡಿದವ್ರು ಏನ್ ಅನ್ಕೊಳ್ತಾರೆ ಅನ್ನುವಂತಹ ಆ ಒಂದು ಭಯ, ಭೀತಿ ಅನ್ನೋದು, ಆ ಸ್ವಾಭಿಮಾನ ಅನ್ನೋದು ಹಲವಾರು ಹೆಣ್ಮಕ್ಳಲ್ಲಿ ನಾನ್ ನೋಡಿದೀನಿ. ಸೊ ಆ ನಿಟ್ಟಿನಲ್ಲಿ
ಈ ಕಡೆ ಲಂಚ ಇದೆಲ್ಲ ಒಂದು ಕಡೆ, ಈ ಕಡೆ ಕೆಲಸದ ಟಾರ್ಚರ್ ಒಂದು ಕಡೆ ಗಂಡು ಮಕ್ಳಿಗಾದ್ರೆ, ಮತ್ತೊಂದು ಕಡೆ ಏನು ಮನೆಗಳಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ಯಾಕೆ ಅಂತ ನೋಡಿದ್ರೆ ಬಾರ್ಗಳು ಇವತ್ತು ಒಂದ್ ಬೀದಿಗೂ ಒಂದು ಬಾರ್ ಓಪನ್ ಮಾಡಿ ಅಂತ 1500 ಬಾರ್ಗಳಿಗೆ ಪರ್ಮಿಷನ್ ಕೊಡ್ತೀವಿ. ಏನು ಒಂದು ಆರ್ಥಿಕತೆ ಇವತ್ತು ಸರ್ಕಾರಕ್ಕೆ ದುಡ್ಡು ಕಡಿಮೆ ಆಗ್ಬಿಟ್ಟಿದೆ, ಏನು ಒಂದು ಸ್ಕೀಮ್ಸ್ ತರೋದಿಕ್ ಆಗ್ತಾ ಇಲ್ಲ, ಕೊಡೋದಿಕ್ ಆಗ್ತಾ ಇಲ್ಲ ಅಂತ ಹೇಳಿ ಬಾರ್ಗಳು ತೆರೆಯೋದಿಕ್ಕೆ ಅನುಮತಿಗಳನ್ನ ಏನು ಕೊಟ್ಟಿದ್ದಾರೆ. 1500 ಬಾರ್ ತೆರೆಯೋದಿಕ್ಕೆ ಅನುಮತಿ ಕೊಡ್ತಾರಂತೆ. ಸೊ ಅದರಲ್ಲಿ ಲಂಚ ಎಷ್ಟು ಐತೆ ಎಲ್ಲ ಸರಿ. ಬಾರ್ ತಗೋದ್ರು, ಬಾರ್ ಓನರ್ ಯಾಕೆ ಕುಡಿತಾ ಇಲ್ಲ? ಬಾರ್ ಓನರ್ ದುಡ್ಡು ಸಂಪಾದನೆ ಮಾಡಕ್ ನೋಡ್ಕೊಳ್ತಾ ಇದ್ದಾನೆ. ಆದ್ರೆ ಬಾರ್ಗೆ ಹೋಗುವಂತವ್ರು ಕುಡ್ದು ಕುಟುಂಬಗಳನ್ನ ನಾಶ ಮಾಡ್ಕೊಳ್ತಾ ಇದ್ದೀರಾ. ಕುಟುಂಬದ ಜೊತೆಗೆ ಹೆಂಡತಿನ ಹೊಡೆಯುವಂತಹದ್ದು, ಬಡಿಯುವಂತಹದ್ದು, ಹೆಂಡತಿಗೆ ಕಾಟ ಕೊಡುವಂತಹದ್ದು, ಟಾರ್ಚರ್ ಕೊಡುವಂತಹದ್ದು, ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡ್ತಿರುವಂತದ್ದು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಸ್ಪತ್ರೆಯಲ್ಲಿ ತೋರ್ಸೋದಿಕ್ಕೂ ನಿಮ್ಗೇನಾದ್ರೂ ಕುಡ್ದು ಲಿವರ್ ಡ್ಯಾಮೇಜ್ ಆಗಿ ಆಸ್ಪತ್ರೆಗೆ ಹೋದಾಗ ಹೆಣ್ಮಕ್ಳ ಹತ್ರ ದುಡ್ಡಿರೋದಿಲ್ಲ. ಸೊ ಇದೆಲ್ಲಾನು ಸಂಪಾದನೆ ಮಾಡಿದ್ದೆಲ್ಲ ಕುಡಿಯೋದಿಕ್ಕಿಟ್ಟಾಗ ಹೆಣ್ಮಕ್ಳು ಅವರ ಕುಟುಂಬ ಹೇಗೆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ? ಹೇಗೆ ಹೆಣ್ಮಕ್ಳು ಸಂತೋಷವಾಗಿರ್ತಾರೆ? ಸೊ ಇದನ್ನೆಲ್ಲ ಯೋಚನೆ ಮಾಡ್ಬೇಕಾದ್ರೆ ನಮ್ಗೆಲ್ಲ ಅನ್ಸಿದ್ದು ಒಂದೇ, ಏನು ಈ ಭ್ರಷ್ಟಾಚಾರ ತೊಲಗಬೇಕು. ಈ ಭ್ರಷ್ಟಾಚಾರದ ಕಾರಣಕ್ಕಾಗಿನೇ ಬಾರ್ಗಳು ಓಪನ್ ಮಾಡಕ್ ಕೊಡ್ತಾರೆ. ಬಾರ್ ಓಪನ್ ಮಾಡೋದ್ರ ಮುಖಾಂತರ MLA ಅಷ್ಟು ಕಮಿಷನ್ ಹೋಗ್ಬೇಕು, ಕೆಲ ಹಂತದ ಅಧಿಕಾರಿಗಳಿಗೆ ಒಂದಷ್ಟು ಕಮಿಷನ್ ಹೋಗ್ಬೇಕು, ಸರ್ಕಾರಕ್ಕೆ ಒಂದಷ್ಟು ಕಮಿಷನ್ ಹೋಗ್ಬೇಕು, GST ಕಟ್ಬೇಕು, ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್ ಅನ್ನೋ ತರಕ್ಕೆ ಹಲವಾರು ಟ್ಯಾಕ್ಸ್ ಗಳು ಹಾಕಿ ಜನರನ್ನ ಲೂಟಿ ಹೊಡಿತಾ ಇದ್ದಾರೆ. ಹೋಗಿ ಆ ಲೂಟಿ ಹೊಡೆದಿರೋ ಹಣದಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಕೊಟ್ಟು ಎಲ್ಲಾ ಕುಟುಂಬಸ್ಥರು ಶಾಂತಿ ನೆಮ್ಮದಿಯಿಂದ ಬದುಕುವಂತಹ ವಾತಾವರಣ ಇದೆಯಾ ಅಂತಂದ್ರೆ ಇಲ್ಲ. ಒಂದು ವಾಕ್ಯ ಇದೆ, ಏನಂತಂದ್ರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಒಂದು ಕುಟುಂಬಕ್ಕೆ ಒಂದು ಹೆಣ್ಣು ಹೇಗೆ ಆಧಾರ ಸ್ತಂಭ ಆಗುತ್ತೋ, ಇಡೀ ಸಮಾಜಕ್ಕೆ ಒಂದು ಬುದ್ಧಿವಂತಿಕೆ ಇರುವಂತಹ ಹೆಣ್ಣು, ಓದಿರ್ತಕ್ಕಂತಹ ಹೆಣ್ಣು, ಮತ್ತೆ ಏನ್ ಆಗ್ತಾ ಇದೆ ಅಂತ ಹೇಳಿ ದೂರದೃಷ್ಟಿ ಇರುವಂತಹ ಒಂದು ಹೆಣ್ಣು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡೋದಿಕ್ಕೆ ಅಂತ ಹೆಜ್ಜೆ ಮುಂದೆ ಹಾಕಿದ್ರೆ ಹೇಗೆ ಕುಟುಂಬವನ್ನ ಒಂದು ಹೆಣ್ಣು ಸರಿ ಮಾಡ್ತಾಳೋ ಅದೇ ನಿಟ್ಟಿನಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಬಂದು ಆ ಹೆಣ್ಣು ಇಡೀ ವ್ಯವಸ್ಥೆನ ಬದಲಾವಣೆ ಮಾಡೋದಿಕ್ಕೆ ಒಂದು ಕಾರಣಕರ್ತಿ ಆಗ್ತಾಳೆ. ಆ ಭರವಸೆಯೊಂದಿಗೆನೆ ಆ ಒಂದು ಅದು ನಿಜ ಅಂತ ನಂಬಿನೇ ದೊಡ್ಡವರು ಆ ವಾಕ್ಯ ಹೇಳಿರೋದು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಹೆಣ್ಮಕ್ಳು ಯಾವತ್ತು ಇವತ್ತು ಹಲವಾರು ಜನ ಗುಡಿ ಗೋಪುರಗಳು ಅಂತ ಹೇಳಿ ದೇವಸ್ಥಾನಗಳಿಗೆ ಸುತ್ತುವಂತದ್ದು, ನನ್ ಗಂಡನ್ಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ತಾಳಿನ ತಗೊಂಡು ಇದು ಕಣ್ಣಿಗೆ ಓದ್ಕೊಳ್ಳೋ ಅಂತದ್ದು ಅದೆಲ್ಲ ನೋಡಿದಾಗ ನನ್ಗೊಂಥರ ಆಶ್ಚರ್ಯ. ನನ್ ಗಂಡನ ಮೇಲೆ ನನ್ಗೂ ಗೌರವ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ತರ ಹೊತ್ಕೊಂಡು ಮತ್ತೆ ಮನೆಯಲ್ಲಿ ಹೋಗಿ ಆ ಗಂಡಂದ್ರಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ. ಆ ತರ ಹೆಣ್ಮಕ್ಳು ಇದಾರೆ. ಸೊ ಗಂಡಸರು ಒಂದ್ ಕಡೆ ಏನಪ್ಪಾ ಇದು ನರಕ ಅನ್ನೋ ತರಕ್ಕೆ. ಮತ್ತೆ ಭೀಮನ ಅಮಾವಾಸ್ಯೆ ಬಂತು ಅಂತಂದ್ರೆ ಅದ್ರಲ್ಲೇನೋ ಹಿಂಗ್ ಇಟ್ಕೊಂಡು ನೋಡೋದಂತೆ, ಕಾಲ್ ತೊಲಿಯೋದಂತೆ, ಅರ್ಶನ ಕುಂಕುಮ ಮಾಡೋದಂತೆ, ಅದೆಲ್ಲ ಮಾಡ್ತಾರೆ. ಮತ್ತೆ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಹೆಣ್ಮಕ್ಳು ಹಣೆಗೆ ಕುಂಕುಮ ಇಡ್ಬೇಕು, ಬಳೆ ಹಾಕ್ಬೇಕು, ಎಲ್ಲಾನು ಸರಿ. ನೋಡಕ್ ತುಂಬಾ ಅದ್ಭುತವಾಗಿ ಹೆಣ್ಮಕ್ಳು ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿ ಸುಂದರವಾಗಿ ಕಾಣ್ತಾರೆ. ನನ್ಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆ ಒಂದು ಕಲ್ಚರ್ಗೆ, ಆ ಒಂದು ಇದಕ್ಕೆ ಕಂಪ್ಲೀಟ್ ಹಾನೆಸ್ಟ್ ಆಗಿ ನಾನು ಗೌರವವನ್ನ ಸಲ್ಲಿಸ್ತೀನಿ. ಆದ್ರೆ ಇಲ್ಲಿ ಅಷ್ಟು ಒಂದು ಪ್ರಕೃತಿಯನ್ನ ಹೆಣ್ಣಿಗೆ ಹೋಲಿಸಿದಿರಾ, ನದಿಗಳನ್ನ ಹೆಣ್ಣಿಗೆ ಹೋಲಿಸಿದಿರಾ, ಒಂದು ಸ್ವತಂತ್ರ ಒಂದು ಹೆಣ್ಣಿಗೆ ಆ ಶಕ್ತಿ ಇರೋದಕ್ಕೆ ಒಂದು ಪ್ರಕೃತಿ ಹೇಗೆ ಎಷ್ಟು ಜೀವರಾಶಿಗಳನ್ನ ತನ್ನ ಒಳಗಡೆ ಇಟ್ಕೊಂಡು ಅವರನ್ನ ಸಾಕುವಂತಹ ಕೆಲಸ ಮಾಡುತ್ತೋ, ಆ ಪ್ರಕೃತಿಯಲ್ಲಿ ಆ ಜೀವಿಗಳಿಗೆ ಏನೆಲ್ಲ ಬೇಕು, ಆ ಟೈಮ್ಗೆ ಊಟ ಸಿಗ್ಬೇಕು, ಟೈಮ್ಗೆ ಗಾಳಿ ಬೆಳಕು ಬೇಕು, ಟೈಮ್ಗೆ ನೀರು ಬೇಕು, ಇದೆಲ್ಲ ತರಕ್ಕೆ ಯೋಚನೆ ಮಾಡಿ ಎಲ್ಲದಕ್ಕೂ ಹೇಗೆ ಒಂದು ಶಕ್ತಿ ತುಂಬುತ್ತೋ ಅದೇ ನಿಟ್ಟಿನಲ್ಲಿ ಹೆಣ್ಣು ಪ್ರತಿಯೊಂದು ಕುಟುಂಬಕ್ಕೂ ಸಮಾಜಕ್ಕೂ ಶಕ್ತಿ ತುಂಬುತ್ತೆ ಅಂತ ಹೇಳಿ ನಾನು ನಂಬ್ತೀನಿ. ಆ ಒಂದು ನಿಟ್ಟಿನಲ್ಲೇನೆ ಅಂಬೇಡ್ಕರ್ ಅವ್ರು ಹೇಳಿರೋದು,
ಹೆಣ್ಣು ಯಾವತ್ತು ದೇವಸ್ಥಾನಗಳಿಗೆ ಸುತ್ತೋದು ಬಿಟ್ಟು ಮೂಢನಂಬಿಕೆ ಹಿಂದೆ ಹೋಗೋದು ಬಿಟ್ಟು ಲೈಬ್ರರಿಗಳಲ್ಲಿ ಮನೆಯಲ್ಲಿ ಮತ್ತೆ ಪಾತ್ರ ಉಜ್ಜೋದು, ಬಟ್ಟೆ ಒಗೆಯೋದು ಇದೆಲ್ಲ ಕೇಳಿದ್ರೆ ನಾನು ಎಷ್ಟು ಓದಿದೀನಿ ಅಷ್ಟು ಓದಿದೀನಿ. ಕೆಲವೊಂದ್ ಕಡೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಓದಿದ್ಕೊಂಡು ಮನೆಯಲ್ಲಿ ಹಿಂಗಿರೋದಕ್ಕೆ ಸಾಧ್ಯ ಅಂತ. ಅವ್ರಿಗೆ ಸಮಾಜದ ಜ್ಞಾನ ಇಲ್ಲ, ಅವ್ರಿಗೆ ಧೈರ್ಯ ತುಂಬುವಂತವ್ರು ಇಲ್ಲ, ಅವ್ರಿಗೆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳುವಂತವ್ರು ಇಲ್ಲ. ಸೊ ಆ ನಿಟ್ಟಿನಲ್ಲಿ KRS ಪಕ್ಷದಿಂದ ಇವತ್ತು ಮಹಿಳಾ ಸಬಲೀಕರಣ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಹಿಳಾ ದಿನಾಚರಣೆಯನ್ನು ಸಹ ಆಯೋಜನೆ ಮಾಡಬೇಕು. ಆ ದಿನಾಚರಣೆ ಮಹಿಳಾ ದಿನಾಚರಣೆ ಅನ್ನೋದು ಆಚರಣೆಗಷ್ಟೇ ಸೀಮಿತ ಆಗಬಾರ್ದು. ಎಷ್ಟೆಲ್ಲ ಮಹಿಳೆಯರು ಸಾಧನೆ ಮಾಡಿದಾರೋ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವ್ರಿಗೋಸ್ಕರ ಆ ದಿನ ಸೀಮಿತ. ಮನೆಗಳಲ್ಲಿ ಮಾತ್ರ ಸ್ವತಂತ್ರ ಇರೋದಿಲ್ಲ ಹೆಣ್ಮಕ್ಳಿಗೆ, ಆದ್ರೆ ಬಹುತೇಕ ಹೆಣ್ಮಕ್ಳು ಗಂಡಂದನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಸೊ ಹೆಣ್ಮಕ್ಳು ಹೇಳಿದ್ರೆ ಗಂಡ್ಮಕ್ಳು ಕೇಳುವಂತಹ ಪರಿಸ್ಥಿತಿನೇ ಇರುತ್ತೆ ಮನೆಗಳಲ್ಲಿ. ಆದ್ರೆ ಆಚೆ ಬಂದಾಗ ಮಾತ್ರ ಅವರು ಬಿಂಬಿಸ್ತಾ ಇರ್ತಾರೆ, ನಾನು ಏನೇನೋ ಒಂದು ಡಿಸಿಷನ್ ತಗೋಬೇಕಂತಂದ್ರು ನನ್ ಗಂಡನ್ನ ಹೇಳ್ತೀನಿ ಅಂತ. ಆದ್ರೆ ಗಂಡನ್ನ ಹೋಗಿ ಕೇಳ್ತಾ ಇರ್ತಾರೆ, ಅವ್ರೇನಾದ್ರು ಆಗಲ್ಲ ಅಂತಂದ್ರೆ ಆಗಲ್ವಾ ಯಾಕೆ ಅಂತ ಜಗಳ ಮಾಡುವಂತ ಕೆಲಸನೂ ಸಹ ಆಗ್ತಾ ಇರತ್ತೆ. ಇವ್ರ ಹತ್ರ ಇವರೇ ಡಿಸಿಷನ್ ಮಾಡ್ತಾರೆ, ಇವರೇ ನನ್ನ ಹೆಸರು ತಗೊಳ್ತಾರೆ, ಮತ್ತೆ ನನ್ನ ಹತ್ರ ಜಗಳ ಮಾಡೋದನ್ನ ಇವರೇ ಅಂತ ಎಷ್ಟೋ ಗಂಡ್ ಮಕ್ಳು ಯೋಚನೆ ಮಾಡ್ತಾರೆ. ಸೊ ನಾನ್ ಹೇಳೋದು ಏನಂತಂದ್ರೆ, ನೀವೇ ನಿರ್ಧಾರ ಮಾಡಿ ಈ ಸಮಾಜ ಬದಲಾವಣೆ ಮಾಡೋದಿಕ್ಕೆ. ಮತ್ತೆ ಎಷ್ಟೋ ಕಡೆಗಳಲ್ಲಿ ಮಕ್ಕಳು ಕೆಟ್ಟ ಹಾದಿ ಹಿಡಿದಾಗ ಆ ಮಕ್ಕಳಿಗೆ ಸರಿಯಾದ ದಾರಿಗೆ ತರೋದಿಕ್ಕೆ ಎಷ್ಟು ಹೆಣ್ಮಕ್ಳು ಒದ್ದಾಡ್ತಾ ಇರ್ತಾರೆ ಅಂತ ನಾನು ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ಸೊ ಏನೋ ನನ್ನ ಮಕ್ಳಿಗೆ ಆಗ್ಬಿಟ್ರು ಅಂತ ಕೊರ್ಕೊಂಡು ಕೂತ್ಕೊಳ್ಳೋಕ್ಕಿಂತ ನಿಮ್ ಮಕ್ಕಳ ತರಾನೇ ಎಷ್ಟೋ ಮಕ್ಕಳ ಭವಿಷ್ಯ ಈ ದೇಶದಲ್ಲಿ ಅಡ್ಕೊಂಡಿದೆ. ಆ ಎಲ್ಲಾ ಮಕ್ಕಳು ಸರಿ ದಾರಿಯಲ್ಲಿ ಹೋಗಿ ನಮ್ಮ ದೇಶವನ್ನ ಕಾಪಾಡುವಂತಹ ಫ್ರಮ್ ಪ್ರಕೃತಿ, ನೇಚರ್ ಇಂದ ಹಿಡಿದು ಪ್ರಕೃತಿನ ಕಾಪಾಡೋದ್ರಿಂದ ಹಿಡಿದು ಜನಸಾಮಾನ್ಯರನ್ನ, ರಾಜಕೀಯ ವ್ಯವಸ್ಥೆಯನ್ನ, ಮತ್ತೆ ರಾಜಕೀಯ ಸಮಾಜದ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ಹೆಣ್ಮಕ್ಳ ಪಾತ್ರ ಇವತ್ತು ಬೇಕಾಗಿದೆ. ಗಂಡ್ ಮಕ್ಳನ್ನ ಇವತ್ತು ಕೆಲವೊಂದು ಪಕ್ಷಗಳ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೇನು ಎಲೆಕ್ಷನ್ ಬಂತಂದ್ರೆ ಕುಡ್ಸೋದು, ತಿನ್ಸೋದು, ನಮ್ಗೆ ವೋಟ್ ಹಾಕ್ಸಿ ಅಂತ ಹೇಳೋದು ಇಷ್ಟೇ ಮಾಡ್ತಾ ಇದಾರೆ. ಆದ್ರೆ ಹೆಣ್ಮಕ್ಳು ಮುಂದೆ ಬಂತು ಅಂತಂದ್ರೆ ನಿಮ್ಗೆ ಹಲವಾರು ಸ್ಕೀಮ್ಸ್ ಗಳ ಬಗ್ಗೆ ಗೊತ್ತಾಗುತ್ತೆ. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಿಮ್ಮ ಬೇರೆ ಬೇರೆ ತರಕ್ಕೆ ಸ್ಕೀಮ್ಸ್ ಬಗ್ಗೆ ತಿಳ್ಕೊಂಡು ನಿಜವಾದ ಫಲಾನುಭವಿಗಳು ಯಾರಿರ್ತಾರೋ ಅವ್ರಿಗೆ ಆ ಸ್ಕೀಮ್ ಗಳನ್ನ ಕೊಡಿಸುವಂತಹದ್ದು, ಮತ್ತೆ ಒಂದು ಟೀಮ್ ಮಾಡ್ಕೊಳ್ಳುವಂತಹದ್ದು, ಆ ಟೀಮ್ ಮುಖಾಂತರ ಹೋರಾಟ ಮಾಡುವಂತಹದ್ದು, ಅನ್ಯಾಯ ನಡೀತಾ ಇರ್ಬೇಕಾದ್ರೆ ಪ್ರಶ್ನೆ ಮಾಡುವಂತಹದ್ದು, ಈ ಎಲ್ಲ ಧೈರ್ಯ ಸಾಮರ್ಥ್ಯಗಳು ನಿಮ್ಮಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಇಡೀ ರಾಜ್ಯದ ಹೆಣ್ಮಕ್ಳಲ್ಲಿ ನಾನಿವತ್ತು ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀನಿ, ನನ್ನ ಮಗಳು ಭವಿಷ್ಯನೂ ಈ ಸಮಾಜದಲ್ಲಿದೆ, ನಿಮ್ಮ ಮಕ್ಕಳ ಭವಿಷ್ಯನೂ ಈ ಸಮಾಜದಲ್ಲಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕಬೇಕು. ಸುಳ್ಳು ಕೇಸುಗಳು ಹಾಕದಿರ ನಾವು ನೋಡ್ಕೋಬೇಕು, ಅವ್ರಿಗೆ ಧೈರ್ಯ ಕೊಡ್ಬೇಕು ಅಂತಂದ್ರೆ ಮೊದಲು ನಾವು ಧೈರ್ಯವಂತರಾಗ್ಬೇಕು, ಮೊದಲು ನಾವು ವಿಚಾರವಂತರಾಗ್ಬೇಕು, ಮೊದಲು ನಾವು ಸಮಾಜದ ಬಗ್ಗೆ ಯೋಚನೆ ಮಾಡುವಂತವ್ರಾಗ್ಬೇಕು, ಮೊದಲು ನಾವು ನಮ್ಮ ದೇಶವನ್ನ ರಾಜ್ಯವನ್ನ ಕಟ್ಟುವಂತವ್ರಾಗ್ಬೇಕು, ಮೊದಲು ನಾವು ರಾಜಕಾರಣಕ್ಕೆ ಬರುವಂತವ್ರಾಗ್ಬೇಕು. ಸೊ ಯಾವುದೇ ದುಡ್ಡು ಆಮಿಷಕ್ಕೆ ನೀವು ಒಳಗಾಗದೆ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡ್ತೀವಿ ಅನ್ನುವಂಥವ್ರಿಗೆ KRS ಪಕ್ಷ ಮುಕ್ತವಾಗಿ ಆಹ್ವಾನ ಮಾಡ್ತಾ ಇದೆ. ದಯವಿಟ್ಟು ಬನ್ನಿ, KRS ಪಕ್ಷಕ್ಕೆ ಮೆಂಬರ್ಶಿಪ್ ತಗೊಂಡು ಸೇರ್ಕೊಳ್ಳಿ. ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕೆ ನಾವೇ ಒಂದು ಇವತ್ತು ರಾಜ್ಯದಲ್ಲಿರುವಂತಹ ಹೆಣ್ಮಕ್ಳು ಪ್ರತಿಯೊಂದು ಮನೆಗೂ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಬೇಕಾಗಿದೆ, ಪ್ರತಿಯೊಂದು ಮನೆಯಲ್ಲೂ ಒಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬೇಕಾಗಿದೆ, ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮೀ ಹಾನಗಲ್ ತರಕ್ಕೆ ಬೇಕಾಗಿದೆ. ಸೊ ಹಲವಾರು ಹಬ್ಬಕ್ಕ ರಾಣಿ ತರಕ್ಕೆ ಬೇಕಾಗಿದೆ. ಸೊ ಈ ಸಮಾಜ ಮತ್ತೆ ನಮ್ಮ ಮಕ್ಕಳ ಭವಿಷ್ಯವನ್ನ ಕಾಪಾಡೋದಿಕ್ಕೆ ವೀರವನಿತೆಯರು, ಸ್ವಾಭಿಮಾನ ಇರ್ತಕ್ಕಂಥವ್ರು, ವಿದ್ಯಾವಂತರು, ಬುದ್ಧಿವಂತರು ದೇವಸ್ಥಾನಗಳಿಗೆ ಹೋಗಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಕ್ಕಿಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಾವು ಕೆಲವೊಂದು ಪರಿಣಿತರು ಹೇಳ್ತಾರೆ, ಎಲ್ಲಿ ಒಳ್ಳೆ ಕೆಲಸ ಮಾಡ್ತೀವೋ ಅಲ್ಲೇ ನಾವು ದೇವರನ್ನ ಕಾಣ್ತೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ದೇವ್ರು ಎಲ್ಲೋ ಕಲ್ಲಿನ ರೀತಿ ಒಂದ್ ಕಡೆ ಇದಾರೆ ಅಂತಂದ್ರೆ ಅಲ್ಲಿ ಹೋಗಿದ್ ಬಂದ್ ಕೂಡ ಈಗ ಎಷ್ಟೋ ಜನ ಪಾಪ ಮಾಡುವಂತವ್ರು ಇವತ್ತು ರಾಜಕಾರಣಿಗಳೇ ಅತ್ಯಾಚಾರ ಮಾಡಿರ್ತಕ್ಕಂಥ
ಮಾಡ್ತಕ್ಕಂಥವ್ರು ಪೂಜೆಗಳು ಮಾಡೋಕೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಆದ್ರೆ ಅವರು ಅತ್ಯಾಚಾರ ಮಾಡೋದನ್ನ ದೇವ್ರ ಕಂಟ್ರೋಲ್ ಮಾಡಕ್ ಆಯ್ತಾ? ಅವ್ರ ಮನಸ್ಥಿತಿನ ಅವ್ರೂ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಆ ನಿಟ್ಟಿನಲ್ಲಿ ಕಲ್ಲಿನ ದೇವರಿಗೆ ಪೂಜೆ ಮಾಡಕ್ಕಿಂತ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಒಳ್ಳೇದ್ ಮಾಡಿ ಒಳ್ಳೇದ್ ತಿಳಿಸಿ ಅಲ್ಲಿ ದೇವರಿದ್ದಾರೆ ಅಂತ ತೋರಿಸಿ ನೀವು ದೇವರುಗಳಾಗಿ ಸಮಾಜಕ್ಕೆ ಒಂದು ಪ್ರತಿಬಿಂಬ, ಒಂದು ಸ್ಥೈರ್ಯ ಮತ್ತೆ ಒಂದು ಆದರ್ಶವಾಗಿ ನೀವು ನಿಲ್ಬೇಕು ಅಂತ ಪ್ರತಿಯೊಂದು ಕುಟುಂಬದ ಹೆಣ್ಮಕ್ಳಲ್ಲೂ ನಾನು ಕೇಳ್ಕೊಳ್ತೀನಿ. ಅದೇ ನಿಟ್ಟಿನಲ್ಲಿ ಇವತ್ತು KRS ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಪುರುಷರಲ್ಲೂ ನಾನು ಕೇಳ್ಕೊಳ್ಳೋದು, ಪುರುಷ ಕಾರ್ಯಕರ್ತರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಮನೆಗಳಿಂದ ಹೆಣ್ಮಕ್ಳು ಆಚೆ ಬಂದ್ರೆ ಏನೋ ಇಲ್ಲಿ ರಾಜಕಾರಣದಲ್ಲಿ ಏನೋ ಆಗ್ಬಿಡತ್ತೆ, ಇವ್ರನ್ನ ಹೇಗೆ ಕರ್ಕೊಂಡು ಹೋಗೋದು ಅನ್ನೋ ತರಕ್ಕೆ ದಯವಿಟ್ಟು ಯೋಚನೆ ಮಾಡ್ಬೇಡಿ. ನಾವೇ ಒಂದು ಸೈನ್ಯ ಕಟ್ಟಬೇಕಾಗಿದೆ ಇವತ್ತು. ಈ ಸೈನ್ಯದ ಒಳಗಡೆ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಕ್ಳು ದಯವಿಟ್ಟು ಸೇರಿಸಿ. ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಆದಷ್ಟು ಇವತ್ತು ಹೆಣ್ಮಕ್ಳಿಗೆ ಸಾಕಷ್ಟು ಏನು ಅವಕಾಶಗಳಿದೆ ರಾಜಕಾರಣದಲ್ಲಿ ಬೆಳೆಯೋದಿಕ್ಕೆ. ಮತ್ತೆ ಕೆಲವೊಂದು ಕಡೆಗಳಲ್ಲಿ ಪ್ರತ್ಯೇಕವಾಗಿ ಮೀಸಲಾತಿಗಳನ್ನ ಕೊಟ್ಟಿದ್ದಾರೆ. ಆ ಮೀಸಲಾತಿಗಳಲ್ಲಿ ಅಟ್ಲೀಸ್ಟ್ ಒಂದು ಕಂಟೆಸ್ಟ್ ಮಾಡಿ ಒಂದು ರಾಜಕಾರಣಿನ ಬೆಳೆಸ್ಬೇಕು ಅಂತಂದ್ರೆ ಹೆಣ್ಮಕ್ಳ ಅವಶ್ಯಕತೆ ಬಹಳಷ್ಟಿದೆ. ಸೊ ಇದು ಯಾರನ್ನೂ ಡಿಮೋಟಿವೇಟ್ ಮಾಡಕ್ ನಾವು ಯಾವ್ದು ವಿಚಾರ ಮಾತಾಡ್ತಾ ಇಲ್ಲ. ಆಕ್ಚುಯಲ್ ಫ್ಯಾಕ್ಟ್ ಇವತ್ತು ಸಮಾಜದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ಹೆಚ್ಚು ಈ ವಿಡಿಯೋನ ಶೇರ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ, ಪ್ರತಿಯೊಂದು ಮನೆಗೂ ಒಂದೊಂದು ಕುಟುಂಬಕ್ಕೆ ಒಂದು ಹೆಣ್ಮಗು ಆದ್ರೂ ದಯವಿಟ್ಟು ಆಚೆ ಬಂದು ಸಮಾಜದ ಬಗ್ಗೆ ಜ್ಞಾನ ಪಡ್ಕೊಂಡು ಸಮಾಜದಲ್ಲಿ ಅಥವಾ ಸಮಾಜಕ್ಕೋಸ್ಕರ ನಮ್ಮ ದೇಶವನ್ನ ಉಳಿತಾಯ ಮಾಡೋದಕ್ಕೋಸ್ಕರ ಆದ್ರೂ ಹೋರಾಟ ಮಾಡ್ಬೇಕು, ನಮ್ ಜೊತೆ ನಿಲ್ಲಬೇಕು, ನಮ್ಗೆ ಒಂದು ಶಕ್ತಿ ತುಂಬಬೇಕು ನಾವು ಸಂಘಟನೆ ಮಾಡೋದಿಕ್ಕೆ ಅಂತ ಕೇಳ್ಕೊಳ್ತಾ ಈ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದೀನಿ. ನಮಸ್ಕಾರ.